हरि ओम श्रीहरिं परमानंदं उपदिष्टारमीश्वरं व्यापकं सर्वभूतानां कारणं तं नमाम्यहं शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शंकरं लोकशंकरम्. ಇವತ್ತಿನ ಈ ಪ್ರವಚನ ಮಾಲಿಕೆಯ 5ನೇ ದಿವಸ ಶ್ರೀ ಶಂಕರಾಚಾರ್ಯ ಜಯಂತಿ ಉತ್ಸವ 2025. ಈ ಉತ್ಸವದಲ್ಲಿ ನಾವು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಕೃತ ವಿವೇಕ ಚೂಡಾಮಣಿ ಈ ಪ್ರಕರಣ ಗ್ರಂಥವನ್ನು ಚಿಂತಿಸುತ್ತಿದ್ದೇವೆ. ನಿನ್ನೆ ಮತ್ತು ಮೊನ್ನೆ 2ನೇ ಮತ್ತು 3ನೇ ಶ್ಲೋಕವನ್ನು ಅವಲೋಕನ ಮಾಡಿದ್ದೇವೆ. ಇವತ್ತು ಮುಂದಿನ ಶ್ಲೋಕ. ಪ್ರಾರಂಭದಲ್ಲಿ ಶ್ರೀಹರಿಂ ಪರಮಾನಂದಂ ಉಪದಿಷ್ಟಾರಮೀಶ್ವರಂ ವ್ಯಾಪಕಂ ಸರ್ವಭೂತಾನಾಂ ಕಾರಣಂ ತಂ ನಮಾಮ್ಯಹಂ. ಇದು ಶಂಕರಾಚಾರ್ಯ ಕೃತ ಅಪರೋಕ್ಷಾನುಭೂತಿ ಎನ್ನುವಂತಹ ಗ್ರಂಥದಲ್ಲಿಯ ಒಂದು ಪ್ರಾರ್ಥನಾ ಶ್ಲೋಕ. ಶ್ರೀಹರಿಂ ಪರಮಾನಂದಂ, ಪರಮಾತ್ಮನನ್ನು ಅವರು ವರ್ಣನೆ ಮಾಡಲಿಕ್ತಾರೆ. ಪರಮಾತ್ಮನ ಸ್ವರೂಪ ಪರಮಾನಂದ ಸ್ವರೂಪ. ಶ್ರೀಹರಿಂ ಪರಮಾನಂದಂ ಉಪದೇಷ್ಟಾರಮೀಶ್ವರಂ. ಅವರು ಭಗವದ್ಗೀತಾ ಉಪದೇಶ ಮಾಡಿದ್ದನ್ನು ನೆನಪಿಸಿಕೊಟ್ಟಿದ್ದಾರೆ. ಅವರು ಪರಮಾತ್ಮ ಅಲ್ಲದೆ ಅವನು ಸದ್ಗುರು, ಜಗದ್ಗುರು ಪರಮಾತ್ಮ. ಯಾಕಂತಂದ್ರೆ ಭಗವದ್ಗೀತೆಯಲ್ಲಿ ಅದ್ಭುತವಾದಂತಹ ವೇದಾಂತ ಸಾರವನ್ನು ಉಪದೇಶ ಮಾಡಿದ್ದಕ್ಕೆ ಉಪದೇಷ್ಟಾರಮೀಶ್ವರಂ ಅಂದುಕೊಂಡು ಅವರು ವರ್ಣನೆ ಮಾಡ್ತಾರೆ. ವ್ಯಾಪಕಂ ಸರ್ವಭೂತಾನ, ಪರಮಾತ್ಮ ಸರ್ವಭೂತ ಮಾತ್ರದಲ್ಲಿ ವ್ಯಾಪಿಸಿ ಉಳಿದಿದ್ದಾನೆ. ವ್ಯಾಪಕಂ ಸರ್ವಭೂತಾತ್ಮ. ಅವರಿಗೆ ನಮಸ್ಕಾರ ಅಂದುಕೊಂಡು ಅವರು ನಮಸ್ಕಾರ ಮಾಡಿ ಅವರು ಗ್ರಂಥವನ್ನು ಪ್ರಾರಂಭ ಮಾಡ್ತಾರೆ. ಈ ಚಿಂತನೆಯೊಂದಿಗೆ ಮುಂದಿನ ಶ್ಲೋಕ. ನಿನ್ನೆ ನಾವು ಒಂದು ಶ್ಲೋಕವನ್ನು ನೋಡಿದ್ದೀವಿ. ದುರ್ಲಭಂ ತ್ರಯಮೇವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ ಅಂತಕೊಂಡು ಹೇಳಿವಿ. ಮನುಷ್ಯ ಜನ್ಮ ಮುಖ್ಯವಾಗಿ ಬಹಳ ದುರ್ಲಭ ಅಂದ್ಕೊಂಡು ನಾವು 2 ದಿವಸ ಅದರ ಅವಲೋಕನ ಮಾಡೀವಿ. ಈ ಶ್ಲೋಕದೊಳಗೆ ಮತ್ತೆ ಅದನ್ನೇ ಹೇಳ್ತಾರೆ. ಈ ಪ್ರಪಂಚದಲ್ಲಿ 3 ವಸ್ತುಗಳು ಅತಿ ದುರ್ಲಭ. ಒಂದು ಮನುಷ್ಯ ಜನ್ಮ, ಮನುಷ್ಯತ್ವಂ. ಅದಾದ ಮೇಲೆ ಮನುಷ್ಯತ್ವ ಬಂದ ಮೇಲೆ ಮುಮುಕ್ಷತ್ವ, ಅವನಿಗೆ ಮೋಕ್ಷಾಪೇಕ್ಷೆ ಇರಬೇಕು. ಮನುಷ್ಯನಿಗೆ ಮೋಕ್ಷದ ಅಪೇಕ್ಷೆ ಇರಬೇಕು. ಮೋಕ್ಷದ ಅಪೇಕ್ಷದ ಅರ್ಥ ಒಂದು ಪಾರಮಾರ್ಥಿಕ, ಒಂದು ಚರಮ ಸಾಧನೆ, ಚರಮ ಸಿದ್ಧಿ ಏನಿರ್ತದೆ ಅದನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಒಂದು ಅಪೇಕ್ಷೆ. ಅದಕ್ಕೆ ಮುಮುಕ್ಷತ್ವ ಅಂತ ಅರ್ಥ. ಆ ಮುಮುಕ್ಷತ್ವದ ಅಪೇಕ್ಷೆ ಅಂದ್ರೆ ಮೋಕ್ಷದ ಅಪೇಕ್ಷೆ ಇರಬೇಕು, ಮುಮುಕ್ಷತ್ವ ಅವನಿಗೆ ಇರಬೇಕು. ಅದಲ್ಲದೆ ಇವೆರಡೂ ಇದ್ದ ಮೇಲೆ ಮಹಾಪುರುಷ ಸಂಶ್ರಯ. ಮನುಷ್ಯನಿಗೆ ಮೋಕ್ಷದ ಅಪೇಕ್ಷೆ ಇದ್ರೂ ಸಹಿತ ಅದು ಪೂರ್ಣ ಆಗುವುದು ಮಹಾಪುರುಷರ ಸಂಘದಿಂದ ಮಾತ್ರ. ಸಂತರ ಸಂಘ ಆದ ಮೇಲಿನ ಮೋಕ್ಷದ ಅಪೇಕ್ಷೆ ಪೂರ್ಣ ಆಗ್ತದೆ. ಮನುಷ್ಯ ತಾನ ಮೋಕ್ಷವನ್ನು ಪಡೆಯುವುದು ಅಸಾಧ್ಯ. ಗುರುವಿನ ಉಪದೇಶ, ಗುರುವಿನ ಅನುಗ್ರಹ ಆದ ಮೇಲೆ ಮಾತ್ರ ಮೋಕ್ಷ ಪ್ರಾಪ್ತಿ ಆಗ್ತದೆ, ಪರಮಾನಂದ ಪ್ರಾಪ್ತಿ ಆಗ್ತದೆ ಅನ್ನುವಂತಹದ್ದು ಸರ್ವವಿದಿತವಾದಂತಹ ಸಂಗತಿ ಮತ್ತು ಅನುಭವ. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ಕುತಿ ಅಂತ ಪುರಂದರದಾಸರು ಹೇಳ್ತಾರೆ. ಅದನ್ನೇ ಇವರು ಹೇಳ್ಯಾರೆ. ಮಹಾಪುರುಷ ಸಂಶ್ರಯ, ಮಹಾಪುರುಷರ ಸಂಗತಿ ಅಂದ್ರೆ ಸಂತರ ಸಂಗತಿ ಯಾವಾಗ ಆಗ್ತದೋ ಆವಾಗ ಇದು ಸಾಧ್ಯ ಆಗ್ತದೆ ಅಂದುಕೊಂಡು ಇಲ್ಲೇ ವರ್ಣನೆ. ಈಗ ಮೋಕ್ಷಾಪೇಕ್ಷೆ ಅಂತಂದ್ರೆ ಏನು ಅಂತ ಸ್ವಲ್ಪ ಚಿಂತನೆ ಮಾಡುವುದು. ಮನುಷ್ಯ ಜನ್ಮ ಬಂದ ಮೇಲೆ ನಾವು ಸಹಜ ವಿಚಾರ ಮಾಡುವ ಮುಂದೆ ನಮಗೆ ಅಂತರಂಗದೊಳಗೆ ದೃಷ್ಟಿ ಇರುವುದಿಲ್ಲ. ನಮ್ಮ ದೃಷ್ಟಿ ಯಾವತ್ತೂ ಹೊರಗಡೆ ಇರುತ್ತೆ. ಹೊರಗಿನ ವಸ್ತುವಿನಲ್ಲೇ ನಮ್ಮ ದೃಷ್ಟಿ ಜಾಸ್ತಿ. ಯಾಕಂದ್ರೆ ನಮ್ಮ ಪೂರ್ವ ಸಂಸ್ಕಾರನ ಹಂಗದ. ನೀರು ಮ್ಯಾಲಿನಿಂದ ಕೆಳಗೆ ಹರಿತದ. ಅಧಪತನವೇ ಈ ಮನಸ್ಸಿನ ಲಕ್ಷಣ. ಮನಸ್ಸು ಎಂದು ಮ್ಯಾಲಿನ ವಿಚಾರ ಮಾಡುವುದಲ್ಲ. ಎಲಿವೇಶನ್ ಆಗುವುದು ಬಹಳ ದುರ್ಲಭ. ಎಲಿವೇಶನ್ ಯಾವಾಗ ಆಗ್ತದೆ? ಮನಸ್ಸಿನ ಉನ್ನತಿ
ಯಾವಾಗ ಆಗ್ತದೆ ಅಂತಂದ್ರೆ ಸಂತರ ಸಂಘದಲ್ಲಿ ಹೋದಾಗ ಮಾತ್ರ ಮನಸ್ಸು ಊರ್ಧ್ವಗ ಆಗ್ತದೆ. ವಿಷ್ಣು ಸಹಸ್ರನಾಮೊಳಗೆ ಹೇಳ್ಯಾರ ಮಾತ್ರ ಊರ್ಧ್ವಗ ಸತ್ಪಥಾಚಾರ ಅಂತ. ಊರ್ಧ್ವಗ ಭಗವಂತನ ಗಮನ ಹೇಗಿರ್ತದಂತಂದ್ರೆ ಊರ್ಧ್ವಗ ಮೇಲೆ ಮುಖ ಮಾಡಿ ರಿವೇಶನ್ ಆಗ್ತಿರ್ತದೆ, ಮನಸ್ಸಿನ ಉನ್ನತಿ ಆಗ್ತಿರ್ತದೆ, ಆಧ್ಯಾತ್ಮಿಕ ಉನ್ನತಿ ಆಗ್ತಿರ್ತದೆ. ಊರ್ಧ್ವಗ ಸತ್ಪಥಾಚಾರ ಭಗವಂತನು ಏನ್ ನಮ್ಗೆ ಉಪಕಾರ ಮಾಡ್ತಾನಂತಂದ್ರೆ ಸತ್ಪಥವನ್ನು ತೋರಿಸ್ತಾನೆ. ಭಗವಂತ ಸದ್ಗುರು ರೂಪದಿಂದ ಕಾಲ ಕಾಲಕ್ಕೆ ಬಂದು ಒಳ್ಳೆಯ ಪಥದ ದರ್ಶನ ಮಾಡಿಸ್ತಾನೆ ಮತ್ತ ಆ ಪಥದೊಳಗೆ ನಮ್ಮನ್ನ ನಡೆಸ್ತಾನೆ. ಅದಕ್ಕೆ ಭಗವಂತನ ಇನ್ನೊಂದು ಹೆಸರು ಏನಿರ್ತಾರಂದ್ರೆ ಸತ್ಪಥಾಚಾರ ಅಂತ ತಿಳ್ಕೊಂಡಿರ್ತಾರೆ. ಊರ್ಧ್ವಗ ಸತ್ಪಥಾಚಾರ. ಆದ್ರೆ ನೈಸರ್ಗಿಕವಾಗಿ ಎಲ್ಲಾ ಮನುಷ್ಯ ಜೀವಿಗಳ ಮನಸ್ಸು ಕೆಳಗೆ ಹರಿತಿರ್ತದೆ, ಅದು ಉನ್ನತಿ ಕಡೆ ಲಕ್ಷ್ಯ ಕೊಡ್ತಿರುವುದಿಲ್ಲ. ಎಷ್ಟ ಪ್ರಯತ್ನ ಮಾಡಿದ್ರು ಕೆಳಗೆ ಚ್ಯುತ ಆಗುವಂತ, ಚ್ಯುತಿ ಅಂತಂದ್ರೆ ಕೆಳಗೆ ಬೀಳುವುದು ಅದರ ಪ್ರವೃತ್ತಿ ಇರ್ತದೆ. ಆದ್ರೆ ಯಾರು ಮುಮುಕ್ಷುಗಳು ಇರ್ತಾರೋ, ಯಾರು ಪರಮಾನಂದದ ಅಪೇಕ್ಷೆಯನ್ನು ಮಾಡ್ತಾರೋ ಅವರು ಪ್ರಯತ್ನ ಪೂರ್ವಕವಾಗಿ ಆ ಮನಸ್ಸನ್ನು ಮೇಲೆ ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಸದ್ಗುರುಗಳು ಅದಕ್ಕೆ ಸಹಾಯ ಮಾಡ್ತಾರೆ ಅನ್ನುವಂತ ಒಂದು ಸಂಗತಿ. ಈ ಮೋಕ್ಷದ ಅಪೇಕ್ಷೆ ಮಾಡುವವರಿಗೆ ಮುಮುಕ್ಷು ಅಂತಂತಾರೆ. ಈ ಮೋಕ್ಷಾಪೇಕ್ಷೆ ಹುಟ್ಟಬೇಕಾದ್ರೆ ನಮ್ಮ ಪೂರ್ವ ಸಂಸ್ಕಾರಗಳು ಕಾರಣ ಆಗ್ತಾವೆ. ಹುಟ್ಟಿದಾಗಿಂದ ಕೆಲವೆಲ್ಲ ನೈಸರ್ಗಿಕ ಅಪೇಕ್ಷೆಗಳಿರ್ತಾವೆ. ಲೌಕಿಕ ಅಪೇಕ್ಷೆ, ಆಹಾರ, ನಿದ್ರ, ಭಯ, ಮೈಥುನಂಚ, ಇವು ನೈಸರ್ಗಿಕ ಅಪೇಕ್ಷೆಗಳು. ಮನುಷ್ಯ ಇದರಲ್ಲೇ ಮುಳುಗಿಬಿಟ್ಟಿರ್ತಾನೆ. ಎಲ್ಲಾ ಪ್ರಾಣಿಗಳಿಗೂ ಆಹಾರ, ನಿದ್ರ, ಭಯ, ಮೈಥುನ ಇವು 4 ಪ್ರವೃತ್ತಿಗಳು ಎಲ್ಲಾ ಪ್ರಾಣಿಗಳಲ್ಲೂ ಇರ್ತಾವೆ. ಉಳಿದ ಪ್ರಾಣಿಗಳು, ಮನುಷ್ಯರನ್ನು ಬಿಟ್ಟು ಉಳಿದ ಪ್ರಾಣಿಗಳು ಇವು 4 ಬಿಟ್ಟು ಏನೂ ವಿಚಾರ ಮಾಡೋದಿಲ್ಲ. ಆಹಾರ ಸಲುವಾಗಿ ಹಾಕಿರ್ತಾವ, ಏನ್ ಬೇಕಾದ್ರೆ ನಿದ್ದೆ ಮಾಡ್ತಾವ. ಅವಕ್ಕೆ ಯಾವಾಗೂ ಭಯ ಇರ್ತದೆ. ಒಂದು ನಾಯಿ ಕಾಲು ಕೂಡ ಹೊಡ್ಕೊಂಡಿರ್ತದೆ, ಟಿಕ್ ಅಂತ ಬಾದಾದ್ರೆ ಯಾರು ಓಡಿ ಹೋಗ್ತಾವ. ಬೆಕ್ಕ ಬೆಲ್ಲಾಗ ಸ್ವಚ್ಛಂದವಾಗಿ ಅಡ್ಡಾಡ್ತಿರ್ತದೆ, ಯಾರು ವಿಶ್ರಾಂತಿ ಓಡಿ ಹೋಗ್ತದೆ. ಭಯ ಅವಕ್ಕೆ ಯಾವತ್ತೂ ಭಯ ಕಾಡ್ತಿರ್ತದೆ ಎಲ್ಲಾ ಪ್ರಾಣಿಗಳು. ಅಂತದ್ರಲ್ಲಿ ಮೈಥುನ ಪ್ರಜೋತ್ಪತ್ತಿ ಅನ್ನೋ ಪ್ರವೃತ್ತಿ ಎಲ್ಲಾ ಪ್ರಾಣಿಗಳು ಕಾಲ ಕಾಲಕ್ಕೆ ಅವು ಸಂಘ ಮಾಡಿ ಪ್ರಜೋತ್ಪತ್ತಿಯನ್ನು ಮಾಡ್ತಿರ್ತಾವ, ಪ್ರವೃತ್ತಿ. ಉಳಿದ ಪ್ರಾಣಿಗಳ ವಿಶೇಷತೆ ಏನಂತಂದ್ರೆ ಈ ಮೈಥುನ ಪ್ರವೃತ್ತಿ ಅವರು ಒಂದು ಸಂದರ್ಭದಲ್ಲಿ ಅಷ್ಟೇ ಮಾಡ್ತಾವ. ಅದು ವಿವೇಕ ಇರ್ಬೇಕಾಗ್ತದೆ ನಾವು ಪ್ರಾಣಿಗಳಿಗೆ. ಮನುಷ್ಯ ವಿಷಯಗಳ ಅವಿವೇಕಿ. ಅವ್ನಿಗೆ ಯಾವ ತರದ ಬಂಧನ, ಕಾಮಾತುರಾಣ ನ ಭಯಂ ನ ಲಜ್ಜಾ ಅಂತ ವಾಕ್ಯದ. ಮನುಷ್ಯ ಯಾರು ಕಾಮಾತುರರಾಗಿರ್ತಾರೋ ಅವರಿಗೆ ಭಯ ಮತ್ತು ಲಜ್ಜಾ ಇರುವುದಿಲ್ಲ. ಪ್ರಾಣಿಗಳು ಅವು ಒಂದು ಯಾವುದೋ ಒಂದು ಕಾಲಕ್ಕೆ ಋತುಗಳ ಅನುಸಾರವಾಗಿ ಅವು ಅದ್ರ ಬಯಕೆಯನ್ನು ಮಾಡ್ತಾವ. ಉಳಿದ ವೇಳೆ ಬರೀ ಆಹಾರ ಅಷ್ಟೇ ಹುಡುಕ್ತಿರ್ತಾವ, ನಿದ್ದೆ ಮಾಡ್ತಾವ ಅಷ್ಟೇ. ಆ ವಿಷಯದೊಳಗೆ ಮನುಷ್ಯ ಸ್ವಲ್ಪ ಕೀಳನೆ ಬೇಕು. ಅದರ ಸಲುವಾಗಿನ ಮನುಷ್ಯನಿಗೆ ವಿವೇಕ ಬೇಕು ಅಂತ ತಿಳ್ಕೊಂಡು ಈ ಗ್ರಂಥವನ್ನು ಆಚಾರ್ಯ ರಚನಾ ಮಾಡ್ಯಾರ. ಯಾಕಂದ್ರೆ ಮನುಷ್ಯ ಅವಿವೇಕಿ, ಅವನ ಪ್ರವೃತ್ತಿ ಅವನ ಲಂಗ ಲಗಾನ ಏನು ಇರುವುದೇ ಇಲ್ಲ. ಯಾವಾಗ ಏನ್ ಇಚ್ಛಾ ಆಗ್ತದೋ ಅದ್ರ ಗಂಧಕ್ಕೆ ಹೋಗ್ಬಿಡ್ತಾರೆ. ಈ ಪ್ರವೃತ್ತಿಗಳು ಪೂರ್ವ ಸಂಸ್ಕಾರದಿಂದ ಉಂಟಾಗಿರ್ತಾವ. ಹಿಂದಿನ ಜನ್ಮದೊಳಗೆ ಇದೇ ಪ್ರವೃತ್ತಿಗೆ ಅವ್ನು ನೀರು ಹಾಕಿ ಬಹಳ ಬೆಳೆಸಿರ್ತಂತಂದ್ರೆ ಅವನಿಗೆ ಕೆಟ್ಟ ಕೆಟ್ಟ ಪ್ರವೃತ್ತಿಗಳು ಅಂಟ್ಕೊಂಡ್ಬಿಟ್ಟಿರ್ತಾವ. ಪ್ರಾರಬ್ಧ ಸಂಸ್ಕಾರ ಆಗಿಬಿಟ್ಟಿರ್ತದೆ. ಈ ಜನ್ಮದೊಳಗೆ ಆ ಸಂಸ್ಕಾರಗಳು ಪ್ರಾರಬ್ಧವು ಅವನಿಗೆ ಕಾಡ್ತಾವ. ಕೆಟ್ಟ ಸಂಸ್ಕಾರ ಇದ್ದು ಅಂತಂದ್ರೆ ಆ ಕೆಟ್ಟ ಪ್ರವೃತ್ತಿ ಕಡೆ ಅವನ ಮನಸ್ಸು ಹೋಗ್ತಿರ್ತದೆ. ಅದರಿಂದ ಹೊರಗೆ ತೆಗಿಲಿಕ್ಕೆ ಬಹಳ ಪ್ರಯತ್ನ ಮಾಡಬೇಕಾಗ್ತದೆ. ಪೂರ್ವ ಪುಣ್ಯದಿಂದ ಅವನ ಮನಸ್ಸಿನಲ್ಲಿ ಹೌದಪ್ಪ ಎಲ್ಲ ಪ್ರವೃತ್ತಿಗಳು ನನಗೆ ಉನ್ನತಿಯನ್ನು ಕೊಡುವುದಿಲ್ಲ, ನನ್ನ ಅಧಪತನ ಆಗ್ತದೆ ಅಂತ ಅವನ ಮನಸ್ಸಿನಾಗ ಹೇಳಿದ್ರೆ ಬಂದ್ರೆ ಅವಂಗ ಸಂತರ ಸಂಘ ಮಾಡಬೇಕು, ಒಳ್ಳೆಯ ಉಪದೇಶವನ್ನು ಕೇಳಬೇಕು ಮತ್ತು ಆತ್ಮೋನ್ನತಿಯನ್ನು ಮಾಡ್ಕೋಬೇಕು ಅಂತ ತಿಳ್ಕೊಂಡಿದ್ರೆ ಉತ್ಸಾಹ ಅಂತಂದ್ರೆ ಅವ ಅದು ಪ್ರಯತ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆದರೆ ಇವೆಲ್ಲ ಪೂರ್ವ ಸಂಸ್ಕಾರಗಳನ್ನು ಹೋಗಲಾಡಿಸ್ಲಿಕ್ಕೆ ಅವನಿಗೆ ಬಹಳ ಪ್ರಯತ್ನ ಮಾಡಬೇಕಾಗ್ತದೆ. ಅದಕ್ಕೇನಂತಾರೆ ಮುಮುಕ್ಷತ್ವ. ಅದಕ್ಕೆ ಬೆನ್ ಹತ್ತಾನ, ಒಳ್ಳೆಯದಕ್ಕವ ಬೆನ್ ಹತ್ತಾನ. ಅದಕ್ಕೆ ಸಾಮಾನ್ಯವಾಗಿ ನಮ್ಮ ಋಷಿಮುನಿಗಳು ಸಂತರು ನಮಗೆ ಏನು ಉಪದೇಶ ಮಾಡ್ಯಾರ ಅಂದ್ರೆ ಸಜ್ಜನರ ಸಂಘವನ್ನು ಮಾಡು. ಈಗ ಹೆಂಗೆ ಊಟ ಆದ ಕೂಡಲೇ ಒಂದು ಸ್ವಲ್ಪ ಎಲೆ ಅಡಿಗೆ ತಿಂತೀವೋ ಹಂಗ ನಮ್ಮ ಪ್ರಪಂಚದಾಗ ನಾವು ಅನೇಕ ವಿಷಯಗಳಲ್ಲಿ ಉಪಭೋಗಗಳನ್ನು ತಗೊಂಡು ಸುಖೋಪಭೋಗಗಳನ್ನು ತಗೊಂಡು
ಒಂದು ಸ್ವಲ್ಪ ಅಡಿಕೆ ಎಲೆ ಹಾಕಿರ್ತದ, ಸಣ್ಣ ಉಪ್ಪಿನಕಾಯಿ ಹಾಕಿರ್ತದೆ, ಇಷ್ಟೇ ಅಷ್ಟು ತಿಂತೀವಿ ನಾವು. ಊಟದಷ್ಟು ಎಲೆ ಅಡಿಕೆ ಯಾರು ತಿನ್ನೋದಿಲ್ಲ. ಒಂದು ಎಲೆ ಅಡಿಕೆ ಆ ಊಟದ ಒಂದು ಗುಣಾಂಶ ಇರ್ತದೆ ಗಾತ್ರದೊಳಗೆ, ಅದನ್ನ ನಾವು ತಿಂತೀವಿ. ಹಂಗ ನಮ್ಮ ಪ್ರಪಂಚದೊಳಗ ಎಲೆ ಅಡಿಕೆ ಎಷ್ಟು ಸಣ್ಣದಿರ್ತದೋ ಅಷ್ಟನೇ ಆಧ್ಯಾತ್ಮಿಕ ಸಂಗತಿ ಮಾಡು. ಪರಮಾರ್ಥವನ್ನು ಒಂದು ಗುಣಾಂಶ, ನಿಮ್ಮ ಪ್ರಪಂಚಕ್ಕೆ ಏನು ಪ್ರಯತ್ನ ಮಾಡ್ತೀರಿ ಅದ್ರ ಒಂದು ಗುಣಾಂಶ ಪಾರಮಾರ್ಥಿಕ ಪ್ರಯತ್ನವನ್ನು ಮಾಡು ಅಂತ ತಿಳ್ಕೊಂಡಂತ ಋಷಿಮುನಿಗಳು ಬೋಧ ಮಾಡ್ತಾರೆ. ಅದು ಹೆಂಗಂತಂದ್ರೆ ಒಂದು ದೊಡ್ಡ ಮಷೀನ್ ಇರ್ತದೆ, ಅದಕ್ಕೆ ಅದೇನು ಶಾಸ್ತ್ರ ಮತ್ತೇನು ತಿರುಗುವಂತ ಒಂದು ವ್ಯವಸ್ಥೆ ಇರ್ತದಲ್ಲಿ ನಾವು ಎಣ್ಣೆ ಹಾಕ್ತೀವಿ, ಲುಬ್ರಿಕೇಶನ್. ಆ ಲುಬ್ರಿಕೇಶನ್ ಹಾಕಲಿಲ್ಲ ಅಂದ್ರೆ ಇಡೀ ದೊಡ್ಡ ಮಷೀನ್ ಬಂದು ಬಿಡ್ತದೆ. ಲುಬ್ರಿಕೇಶನ್ ಇಂಜಿನ್ ಆಯಿಲ್, ಪೆಟ್ರೋಲ್ 10 ಲೀಟರ್ ಹಾಕ್ತೀವೋ, ಎಂಜಿನ್ ಆಯಿಲ್ ಒಂದು 50 ಮಿಲಿ ಹಾಕ್ತೀವಿ. ಎಂಜಿನ್ ಆಯಿಲ್ ಹಾಕ್ಲಿಲ್ಲ ಅಂದ್ರೆ ಗಾಡಿ ಬಂದ್. ಹಂಗ ನಮ್ಮ ಈ ಪ್ರಪಂಚದೊಳಗೆ 10 ಲೀಟರ್ ಪ್ರಪಂಚ ಮಾಡ್ರಿ, ಒಂದು 50 ಮಿಲಿ ಪರಮಾರ್ಥ ಮಾಡ್ರಿ ಅಂತ ನಮ್ಗೆ ಸಂತರು ಬೋಧ ಮಾಡ್ತಾರೆ. ಅದ್ರ ಪ್ರಯೋಜನ ಏನಂತಂದ್ರೆ ನಮ್ಮ ಸಂಸಾರದ ಗಾಡಿ, ಪ್ರಪಂಚದ ಗಾಡಿ ಸರಿಯಾಗಿ ಓಡ್ತದೆ, ಗುರಿಯನ್ನ ತಲುಪ್ತದೆ, ನಡುವು ಬಂದು ಬಿಡುವುದಿಲ್ಲ, ಇಂಜಿನ್ ಫೇಲ್ ಆಗೋದಿಲ್ಲ. ಯಾಕಂದ್ರೆ ಇಂಜಿನ್ ಮೇಲೆ ಹಾಕಿರ್ತೀವಿ, ಏನಾಗೋದು. ಉಳಿದ ಅನೇಕ ಅಡೆತಡೆಗಳು ಬರ್ತಿರ್ತಾವ, ಅವನ್ನೆಲ್ಲ ನಿವಾರಣೆಗಳು, ನಾವು ನಿವಾರಣೆ ನಮ್ಮ ವಿವೇಕದಿಂದ, ಬುದ್ಧಿಯಿಂದ, ಪರಮಾತ್ಮನ ಅನುಗ್ರಹದಿಂದ, ಹಿರಿಯರ ಉಪದೇಶದಿಂದ ಮತ್ತು ಅನೇಕ ತಾಂತ್ರಿಕ ವಿಜ್ಞಾನಗಳದ, ಅನೇಕ ಬುದ್ಧಿಗಳು ಎಲ್ಲ ನಮಗೆಲ್ಲ ವಿದ್ಯೆ ಅದ, ನಾವು ಪರಿಹಾರ ಮಾಡ್ಕೋತಿರ್ತೀವಿ. ಆದ್ರೆ ಇಂಜಿನ್ ಸುಸ್ಥಿತಿ ಒಳಗಿರ್ಬೇಕಾದ್ರೆ ಇಂಜಿನ್ ಆಯಿಲ್ ಹೆಂಗ್ ಬೇಕೋ ಹಂಗ ಈ ಪಾರಮಾರ್ಥಿಕ ಸಂಗತಿ ಸಂಘ ಒಂದು ಸ್ವಲ್ಪ ನಮಗೆ ಬೇಕೇ ಬೇಕು. ಅದರ ಅರ್ಥ ಏನು? ಮೋಕ್ಷಾಪೇಕ್ಷೆ ಒಂದು ಸ್ವಲ್ಪ ಆದರೂ ನಮಗೆ ಕುಂತ ಬಂದ್ರೆ ಅದರ ಪ್ರಭಾವದಿಂದ ಅದು ದಿನೇ ದಿನೇ ಬೆಳಕೋತ ಹೋಗ್ತದೆ. ಅದಕ್ಕೆ ಸಾಮಾನ್ಯ ಮನುಷ್ಯರು ಅವ್ರು ಏನ್ ಮಾಡ್ತಾರೆ, ಎಲ್ಲರೂ ಸಾಧಾರಣ 90% ಮಂದಿ ಗುಡಿಗೆ ಬಂದ ಬರ್ತಾರೆ. ನಮ್ಮ ಸಮೀಪ ಏನೇನು ಗುಡಿಗಳು ಇರ್ತಾವಲ್ಲ ಅಲ್ಲಿ ಹೋಗ್ತಾರ ಅವರು. ಇವತ್ತು ಮಂಗಳವಾರ ಗಣಪತಿ ಹೋಗ್ತೀನಿ, ಶನಿವಾರ ಹಣಮಪ್ಪ ಹೋಗ್ತೀನಿ, ಗುರುವಾರ ದತ್ತಾತ್ರೇಯ ಹೋಗ್ತೀನಿ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತೀನಿ. ಇದೊಂದು ಏನು ಕ್ರಮ ಅದನ್ನು ಬಹಳ ಉಪಯುಕ್ತವಾದಂತಹ ಕ್ರಮ. ಗುರುವಾರ ದಿವಸ ಯಾರೋ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿರಿ, ಅಲ್ಲಿ ಒಬ್ಬರು ವಿದ್ವಾಂಸರ ಒಂದು ಪ್ರವಚನ ನಡೆದದ ಸುಸಂಯೋಗದಿಂದ. ಅದನ್ನು ಕೇಳಿ ಮತ್ತೆರಡು ಮಾತು ನಮ್ಮ ಕಿವಿ ಬೀಳ್ತಾವ. ಮಾನವ ಜನ್ಮ ದೊಡ್ಡದು, ಅದು ಹಾನಿ ಮಾಡಲಿಕ್ಕೆ ಚಪ್ಪಗಳಿರ ಅಂತ ಆಚಾರ ಹೇಳಿರ್ತಾರೆ. ಅದು ನನ್ನ ಕಿವಿ ಮೇಲೆ ಬಿತ್ತಂತಂದ್ರೆ ನನ್ನೊಳಗ ಟ್ರಿಗರಿಂಗ್ ಜಾಗೃತಿ ಆಗ್ತದೆ, ಸ್ವಲ್ಪ ಜಾಗೃತಿ ಆಗ್ತದೆ. ಏನ್ ಹೇಳಿಕತ್ತಾರೆ ಆಚಾರ್ಯರು? ಮಾನವ ಜನ್ಮ ದೊಡ್ಡದು ಅಂತ ವಿಚಾರ ಮಾಡ್ತಾರೆ, ಪ್ರತಿಯೊಬ್ಬ ಮನುಷ್ಯನು ವಿಚಾರ ಮಾಡ್ತಾರೆ. ಅದರಿಂದ ಏನಾಗ್ತದೆ, ವಿಚಾರದಿಂದ ವಿಚಾರಗಳು ಬೆಳ್ಕೋತ ಈ ಪಾರಮಾರ್ಥಿಕ ಆನಂದದ ಒಂದು ವಿಚಾರ, ಒಂದು ಬೀಜ ಬಿತ್ತಿದ ಮೇಲೆ ಅದು ಬೆಳೀಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಅನೇಕ ಅಡೆತಡೆಗಳು ಬರ್ತಿರ್ತಾವ. ಆದ್ರೂ ಸಹಿತ ಒಂದು ಸಣ್ಣ ಒಂದು ಕ್ರಮ ಇಟ್ಕೊಂಡ್ರೆ, ಒಂದು ದಿನಾಲು ಪ್ರತಿ ಗುರುವಾರ ಒಂದು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿನಿ, ಒಂದು ದತ್ತಾತ್ರೇಯ ಗುಡಿಗೆ ಹೋಗಿನಿ, ಇಂಥ ಕ್ರಮದಿಂದ ಏನಾಗ್ತದೆ, ಈ ಒಳ್ಳೆಯವರ ಸಜ್ಜನರ ಸಂಘದ ಅವಕಾಶ ಹೆಚ್ಚಿಗೆ ಆಗ್ತದೆ. ಅದರಿಂದ ಒಂದು ಒಳ್ಳೆಯ ಪ್ರವೃತ್ತಿ ನಮ್ಮಲ್ಲೇ ಅಂಕುರಿತ ಆಗ್ತದೆ. ಅದರಿಂದ ಅದು ಬೆಳಕೋದು. ಅದಕ್ಕೆ ಎಲ್ಲಾ ಮನುಷ್ಯರು ತಮಗೆ ಏನೇನು ಚಲೋ ಅನ್ನಿಸ್ತದಾಗಿ ಹೋಗ್ತಿರ್ತಾರೆ. ಆ ಒಳ್ಳೆಯ ಕ್ರಮದಿಂದ ಈ ಪಾರಮಾರ್ಥಿಕ ಉನ್ನತಿ ಅದು ಸಾಧ್ಯ ಅದ ಅಂತ ತಿಳ್ಕೊಂಡು ನಾವು ಹೇಳ್ತಿರ್ತೀವಿ. ನಾವು ಯಾವುದೋ ಒಂದು ಗುಡಿಗೆ ಹೋದಾಗ ಒಬ್ಬ ಸಜ್ಜನರ ಮಾತುಗಳನ್ನು ಕೇಳಬಹುದು ಅಂತಂದ್ರೆ ಅದರಿಂದ ನಮಗೆ ಪ್ರಚೋದನೆ ಸಿಗುತ್ತದೆ. ಅದಕ್ಕೆ ಸಾಮಾನ್ಯ ಎಲ್ಲಾ ಮನುಷ್ಯರು ತಮ್ಗೆ ತಿಳಿಲಿ ಬಿಡ್ಲಿ ಅವ್ರು ಒಂದು ಕ್ರಮ ಇಟ್ಕೊಂಡಿರ್ತಾರೆ. ಏನಂತ ತಿಳ್ಕೊಂಡಿರ್ತಾರೆ, ಅವ್ರ ಅಂತರ್ಗತ ಬೇಕಾದವ್ರು ಕೇಳ್ರಿ, ನಮ್ಗೆ ಒಳ್ಳೇದಾಗಲಿ ಅಂತನ ಅಪೇಕ್ಷೆ ಇರ್ತದೆ. ಯಾರು ತಮ್ಮ ರಹಸ್ಯವನ್ನು ಯಾರು ಬಿಟ್ಕೊಡುವುದಿಲ್ಲ. ಒಳ್ಳೇದಾಗಲಿ ಅಂತಂದ್ರೆ ಏನು? ಒಳ್ಳೇದಾಗಲಿ ಅಂದ್ರೆ ಬಹಳ ಒಳ್ಳೇದಾಗಲಿ ಅಂತ ಏನು ಅವ್ರಿಗೆ ಏನಾದ್ರು ಮೈಕ್ ಹಚ್ಚಿ ಅವ್ರಿಗೆ ಏನ್ ಒಳ್ಳೇದಂದ್ರೆ ಏನು ಕೇಳ್ರಿ. ಅದು ಹೇಳಲಿಕ್ಕೆ ಬರುವುದಿಲ್ಲ ಅವ್ರಿಗೆ. ಕರೆ ಮನಸ್ಸಿನಾಗ ಒಳ್ಳೇದಾಗಲಿ ಅಂತ ಇರ್ತದೆ. ಅದು ಏನು ಒಳ್ಳೇದಾಗಲಿ ಅಂತ ಕೇಳಿದ್ರೆ ಯಾರು ಹೇಳೋದಿಲ್ಲ. ಒಳ್ಳೇದಾಗಲಿ ಒಳ್ಳೇದಾಗಲಿ ಇಷ್ಟೇ ಹೇಳ್ತಾರೆ. ನಮ್ಗೆ ಯಾವ ಎಕ್ಸ್ಪ್ಲೇನ್ ಮಾಡೋದಲ್ರಿ. ನಮ್ಮ ನೌಕರಿ ಬೇಕು, ನಮ್ಮ ಮಗ ಆಗಬೇಕು, ನಮ್ಮ ದೊಡ್ಡ ಮನೆ ಕಟ್ಟಬೇಕು, ಇವೆಲ್ಲ ಅಪೇಕ್ಷೆಗಳು ಲೌಕಿಕ ಅಪೇಕ್ಷೆ ಇರ್ತಾವ. ಅದನ್ನ ಯಾರು ಹೇಳೋದಿಲ್ಲ. ನೀ ದೇವ್ರಿಗೆ ಏನು ಬೇಡ್ಕೊಂಡ್ರೆ ನಾವ್ ಯಾರು ಕೇಳಿದ್ರೆ ಯಾರು ಹೇಳೋದಿಲ್ರಿ. ಒಳ್ಳೇದಾಗಲಿ ಅಂತ ಬಿಡ್ಕೊಂಡಿಲ್ರಿ ಅಂತಾರೆ. ಯಾರೋ ಹಿರಿಯರಿಗೆ ನಮಸ್ಕಾರ ಮಾಡಿದ್ರೆ ಸಮಸ್ತ ಸನ್ಮಂಗಲಾನಿ ಭವಂತು ಅಂತ, ಒಳ್ಳೇದಾಗಲಪ್ಪ ನಿಮಗೆಲ್ಲ ಅಂತ. ಒಳ್ಳೇದಾಗಲಿ ಅಂತಂದ್ರೆ ಏನು? ಸೂಕ್ತವಾಗಿ ಇದೆ, ನಿನಗ ಅತ್ಯಂತಿಕ ಶಾಂತಿ ಸಮಾಧಾನ ಸಿಗಲಿ
ಅಂತನ ಅವರ ಅಪೇಕ್ಷೆ ಆಗಿರ್ತದೆ. ಅದೇ ಮುಮುಕ್ಷತ್ವ. ಪ್ರತಿಯೊಬ್ಬರಲ್ಲೂ ಮುಮುಕ್ಷತ್ವ ಅನ್ನೋದು ಅದ. ಯಾವಾಗ ನಾವು ಮಲ್ಕೊಳ್ಳಿಕ್ಕೆ ಹಾಸಿಗೆ ಮೇಲೆ ಹೋಗ್ತೀವಿ, ನಮ್ಮ ಅಪೇಕ್ಷೆ ಏನಿರ್ತದ್ರಿ? ಒಳ್ಳೆ ನಿದ್ದೆ ಹತ್ಲಿ, ಯಾವ ಥರದ ಕನಸು ಬಿನಸು ಏನಿರಬಾರ್ದು, ಶಾಂತ ನಿದ್ದೆ ಹತ್ಲಿ ಅಂತ ತಿಳ್ಕೊಂಡ್ರೆ ನಮ್ಮ ಅಪೇಕ್ಷೆ ಆಗುತ್ತೆ. ಇದೇ ಅಪೇಕ್ಷೆ. ಇದನ್ನ ಸ್ವಲ್ಪ ದೊಡ್ಡ ಮಾಡಿಬಿಟ್ರೆ ಅದೇ ಮೋಕ್ಷಾಪೇಕ್ಷೆ ಆಗಿಬಿಡ್ತದೆ. ಅಂದ್ರೆ ಶಾಂತಿ ಸಮಾಧಾನ ಯಾವತ್ತೂ ಇರಲಿ ನಮ್ಮಲ್ಲಿ ಅನ್ನುವಂಥ ಅಪೇಕ್ಷೆ ಆಗ್ತದೆ. ಅದಕ್ಕೆ ನಾವು ಮುಮುಕ್ಷತ್ವ ಅಂತ ಅಂತೀವಿ. ಅದರೊಳಗೂ ವಿಶೇಷವಾಗಿ ಕೆಲವು ಸಂತರು, ವಿಶೇಷವಾದ ಅವತಾರಿಕ ಸಂತರು, ಅವರು ವಿಶೇಷ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಬರೇ ತಮಗಷ್ಟ ಪರಮಾನಂದವನ್ನು ಅನುಭವಿಸುವ ಕಾರ್ಯ ಇರುವುದಿಲ್ಲ. ಅವರು ಈ ಸಮಸ್ತ ಲೋಕಕ್ಕೆ ಉದ್ಧಾರ ಮಾಡಬೇಕನ್ನುವಂಥ ಒಂದು ಕಾರ್ಯವನ್ನು ನಿರ್ಧರಿಸಿಕೊಂಡು ಅವರು ಬಂದಿರ್ತಾರೆ. ಅದಕ್ಕೆ ಪ್ರಪೋರ್ಷನಲ್, ಅದರ ಅನುಪಾತದಲ್ಲಿ ಅವ್ರಿಗೆ ಅಷ್ಟು ಸಾಧನ ಮಾಡಬೇಕಾಗ್ತದೆ. ಅದಕ್ಕೆ ಸಂತರ ಮುಮುಕ್ಷತ್ವ ಬಹಳ ದೊಡ್ಡದಿರ್ತದೆ. ನಮ್ಮಂಥ ಸಾಮಾನ್ಯರ ಮುಮುಕ್ಷತ್ವ ಸ್ವಲ್ಪ ಸಣ್ಣದಿರ್ತದೆ. ಆದರೂ ಮುಮುಕ್ಷತ್ವ ಅನ್ನೋದು ಎಲ್ಲರಲ್ಲಿ ನಮಗೆ ತಿಳಿದಿರುವುದಿಲ್ಲ. ಅಷ್ಟೇ ನಮಗೆ ತಿಳಿದಿರುವುದಿಲ್ಲ. ಖರೆ ನಮ್ಮ ಅಪೇಕ್ಷೆ ಏನದ, ನಮಗೆ ಯಾವತ್ತೂ ಶಾಂತಿ ಇರಬೇಕು, ಶಾಂತಿ ಇರಬೇಕು. ಕೆಲವರು ಬಹಳ ಜಗಳ ಬಡದಾಟ ಆಗ್ತಾವ. ಎಷ್ಟು ಶ್ರೀಮಂತರು ಇರ್ತಾರೆ, ಖರೆ ಅಲ್ಲೇ ಇಲ್ಲಿ ತಮ್ಮ ಮಿತ್ರರಿಗೆ ದೊಡ್ಡವ್ರ ಮುಂದೆ ಹೇಳ್ತಿರ್ತಾರೆ, ಮನಸ್ಸಿಗೆ ಶಾಂತಿನ ಇಲ್ರಿ, ಏನು ಮಾಡೋದು? ಜ್ಯೋತಿಷಿಗಳು ಮುಂದೆ ಕೂತಿರ್ತಾರೆ ಕುಂಡ್ಲಿ ಇಟ್ಕೊಂಡ, ಮನುಷ್ಯನಿಗೆ ಶಾಂತಿನ ಇಲ್ರಿ, ಏನು ಮಾಡಬೇಕು ಅಂತ. ಅದಕ್ಕೆ ಕಾರಣ ಸರಿಯಾಗಿ ಹುಡುಕಲಿಲ್ಲ ಅಂತಂದ್ರೆ ಅವರು ಮತ್ತಿಷ್ಟು ದುಃಖ ಪಡ್ತಾರೆ. ಅದರ ಬದಲು ತಮ್ಮ ಅಂತರಂಗದಲ್ಲಿ ನೋಡಿಕೊಂಡು ಸರಿಯಾದ ಸಜ್ಜನರ, ಒಳ್ಳೆಯ ಮಾರ್ಗದರ್ಶಕರ ಹತ್ತಿರ ಹೋಗಿ ಅವ್ರು ಕೇಳಿದ್ರಪ್ಪ ಅಂತಂದ್ರೆ, ಯಾಕೆ ನನ್ನ ಶಾಂತಿ ಕದಡೆ ಇದೆ, ಯಾಕೆ ನನ್ನ ಶಾಂತಿ ಭಂಗ ಆಗಿದೆ ಅನ್ನೋದು ಸ್ವಲ್ಪ ವಿಚಾರ ಮಾಡಲಾಗಿ ಅದು ನಮ್ಗೆ ಗುರುತಾಗ್ತದೆ. ಒಂದು ಮಷೀನ್ ಕುಯ್ ಕುಯ್ ಕೊಡಕ್ ಆವಾಜ್ ಮಾಡ್ತಿರ್ತದೆ. ಸಾಮಾನ್ಯ ಮನುಷ್ಯ ಹೇಳ್ತಾನೆ, ಏನಿಲ್ಲ ಲುಬ್ರಿಕೇಶನ್ ಕಮ್ಮಿ ಆಗಿದೆ, ಗಡಗಡಿ ಭಾಳ ಆವಾಜ್ ಮಾಡ್ಲಿಕ್ಕತ್ತದ. ಅದಾಗ ಏನ್ ಮಾಡ್ತೀವಿ, ಮಾವಿನ ಗಡಗಡಿಗೆ ಒಂದು ಕೊಬ್ಬರಿ ಚಮಚ ಹಾಕ್ತೀವಿ. ಅದು ಸಾಮಾನ್ಯ ವಿವೇಕ. ಅದು ಹಂಗೆ ವಿವೇಕ ಮನುಷ್ಯ ಒಂದೆಲ್ಲ ಸಜ್ಜನರ ಸಂಘದಾಗ ಹೋಗಿ ಕೂಡ್ತಾನೆ. ಅವ್ರ ಕಡೆಯಿಂದ ನಾವು ಉಪದೇಶ ಕೇಳಿದ ಕೂಡಿ ಸ್ವಲ್ಪ ಶಾಂತ ಅನಿಸ್ತದೆ. ಹಂಗ ಅನೇಕ ಉಪಾಯಗಳನ್ನು ತಾವು ಮಾಡ್ಕೊಂಡಿರ್ತಾರೆ. ಕೆಲವರು ಶಾಂತಿ ಭಂಗ ಆಗ್ಯದ ಅಂತ ತಿಳ್ಕೊಂಡು ವಾಮ ಮಾರ್ಗಗಳನ್ನು ಅನುಸಾರ ಮಾಡ್ತಾರೆ. ಈ ಮಾಟ ಮಂತ್ರ ಮಾಡೋರ ಕಡೆ ಹೋಗಿರ್ತಾರೆ. ಸರ ಅವ್ರು ಲಟ್ಲಟ್ ಕುಂಬಳಕಾಯಿ ಒಂದು ಡಜನ್ ಲಿಂಬಿ ಹಣ್ಣು ಕೊಟ್ಟು ಬಂದಿರ್ಬೋದು. ಅದು ಹಾಕಿ ಇದು ನೀಡ್ರಿ, ಯಾವ್ದಾರ ಮನಿ ಮೇಲೆ ಇಡ್ರು, ಯಾವ್ದಾರ ಮುನಿ ಮೇಲೆ ಇಡ್ರು ಅಂತ ತಿಳ್ಕೊಂಡು ಹೇಳಿ ಅವ್ರು ಏನ್ ಮಾಡ್ತಾರೆ, ಮತ್ತಿಷ್ಟು ಅಧಪತನ ಅಲ್ಲಿ ಹೋಗ್ತಾರೆ. ಮ್ಯಾಲೆ ಇರುವುದು ಬಿಟ್ಟು ಮತ್ತಿಷ್ಟು ತೆಗನ್ಯಾಗ ಹೋಗ್ತಾರೆ. ಕೆಟ್ಟ ವಿಚಾರ. ತಮ್ಮ ಪೀಡ ಹೋಗ್ಲಿ ಅಂತ ಮಂದಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಹೋಗ್ತಾರೆ. ಅದು 100 ಪಟ್ಟಾಗಿ ತಿರುಗಿ ಬರ್ತದೆ. ಮತ್ತೆ ಅದರಿಂದ ಎಂದೂ ಶಾಂತಿ ಸಿಗುವುದಿಲ್ಲ. ಅದಕ್ಕೆ ನಮ್ಮ ಸಂತರು ಋಷಿಮುನಿಗಳು ಒಂದು ಒಳ್ಳೆಯ ಮಾರ್ಗ ಹೇಳ್ಯಾರ, ಸಜ್ಜನರ ಸಂಘ. ಏನ್ ತಿಳಿಲಿಲ್ಲಪ್ಪ ಅಂತಂದ್ರೆ ಒಂದು ಸಜ್ಜನರ ಸಂಗತಿ ಒಳಗೆ ಕೂಡುಪ ಅಂತ ಹೇಳ್ತಾರೆ. ಇಂತಹ ಅಪೇಕ್ಷೆ ಏನದನ್ನು ಅದಕ್ಕೆ ಮುಮುಕ್ಷತ್ವ ಅಂತ ತಿಳ್ಕೊಂಡು ಅಂತಾರೆ. ನಮ್ಮ ಭಾರತ ದೇಶದಲ್ಲಿ ಇದು ಸಂತರ ಭೂಮಿ. ಪ್ರತಿಯೊಂದು ಊರಾಗೂ ಒಬ್ಬೊಬ್ಬರು ಸಂತರಿದ್ದಾರೆ. ನಮ್ಮ ದೇಶದ ವಿಶೇಷತೆ. ಇಷ್ಟು ಸಂತರು ನಮಗೆ ಉಳಿದ ಯಾವ ದೇಶನಾಗೂ ಸಿಗುವುದಿಲ್ಲ. ಸಂಭವಾಮಿ ಯುಗೆ ಯುಗೆ ಅನ್ನೋದು ಪ್ರತಿಯೊಂದು ಸಂಭವಾಮಿ ಸ್ಥಳೇ ಆಗಿರುತ್ತದೆ. ಪ್ರತಿಯೊಂದು ಸ್ಥಳದಾಗ ನಾನು ಆವಿರ್ಭಾವ ಮಾಡ್ಕೋತೀನಿ ನನ್ನ ತಿಳ್ಕೊಂಡು ಹೇಳಿದಾಗ ಯುಗೆ ಯುಗೆ ಅದನ್ನ ಮತ್ತು ಸ್ಥಳೇ ಪ್ರತಿಯೊಂದು ಊರಾಗೂ ಒಬ್ಬೊಬ್ಬರು ಸಂತರು ಸಿಗ್ತಾರೆ. ಇದೇ ಒಂದೊಂದು ಊರಾಗ ಹೋಗೋರು. ಹುಬ್ಬಳ್ಳಿಗೆ ಹೋದ್ರೆ ಸಿದ್ಧಾರೂಢರು ಭೇಟಿ ಆಗ್ತಾರೆ. ಆ ಕಡೆ ಆಂಧ್ರ ಪ್ರದೇಶನಾಗ ರಾಯರು, ಮಂತ್ರಾಲಯ ರಾಯರು. ಈ ಕಡೆ ನಮ್ಮ ಬೆಳಗಾವಿಗೆ ಬಂದ್ರೆ ನಮ್ಮ ಕಲಾವತಿ ಸಿಗ್ತದೆ. ಯಾವ ಕಾಲಕ್ಕೂ ಅನೇಕ ಸಂತರ ಅವತಾರ ಮಾಡಿ ಬಾಳೆಗುಂದ್ರಿ ಮಹಾರಾಜರು ಬರ್ತಾರೆ. ಎಲ್ಲಾ ಊರಾಗೂ ಒಬ್ಬೊಬ್ಬರು ಸಂತರು ಇದ್ದೇ ಇದ್ದಾರೆ, ಮಹಾನ್ ಸಂತರು. ಅದು ನಮ್ಮ ದೇಶದ ವಿಶೇಷತೆ. ಅದು ಯಾಕೆ ಹಂಗಾಗಿದೆ ಅಂದ್ರೆ ನಮ್ದು ಪುಣ್ಯಭೂಮಿ. ಭಾರತ ಪುಣ್ಯಭೂಮಿ. ಭರತಕಟ್ಟೆ, ಭರತ ದೇಶ, ಜಂಬೂದ್ವೀಪೆ ಅಂತ ತಿಳ್ಕೊಂಡು ದೇವರ ಭಾಗದ ದೇಶ. ಇದ್ರ ಪವಿತ್ರನ ಬೇರೆ. ವಸುಧೈವ ಕುಟುಂಬಕಂತೀವಿ. ವಸುಧಾ ಅಂದ್ರೆ ಇಡೀ ಜಗತ್ತು, ಅದು ಭಗವಂತ ನಿರ್ಮಿತ ಜಗತ್ತು ಎಲ್ಲ ಖರೆ. ಅದ್ರೊಳಗೂ ಒಂದು ಪವಿತ್ರವಾದಂತ ಭೂಭಾಗ ಯಾವುದಂತಂದ್ರೆ ನಮ್ಮ ಭರತಖಂಡ ಅಂದ್ಕೊಂಡು ಬಹಳ ಅದು ಪ್ರಸಿದ್ಧ. ಹಂಗ ಅನೇಕ ಕಲ್ಲುಗಳು ಇರ್ತಾವ. ಅದ್ರೊಳಗೆ ಶ್ರೇಷ್ಠ ಯಾವುದು? ಸಾಲಿಗ್ರಾಮ. ಕಲ್ಲೊಳಗೆ ಹಂಗ ಸಾಲಿಗ್ರಾಮ ಶ್ರೇಷ್ಠವೋ ಹಂಗ ಭೂಪ್ರದೇಶಗಳಲ್ಲಿ ಭರತ ಭೂಮಿ ಬಹಳ ಪವಿತ್ರ. ಅದಕ್ಕೆ ಇಲ್ಲಿ ಸಂತರ ಅವತಾರ ಆಗಿದೆ. ಮತ್ತು ಮುಮುಕ್ಷುಗಳು ಬಹಳ. ನಾವು ಹಳ್ಳಿ ಭಾಗನಾಗ ಹೋದಿವಂತಂದ್ರೆ ಈ ಕೆಲವರು ಹಳ್ಳಿ ರೈತರು ಶೆರೆ ಕುಡಿದಿರ್ತಾರೆ. ಖರೆ ಅವ್ರ ಮಾತು ನೋಡ್ಬೇಕು, ಆಧ್ಯಾತ್ಮಿಕ ಮಾತುಗಳು ಬರ್ತಿರ್ತಾವ ಬಾಯಾಗಿಂದ.
ಸಂಜೆ ಶರೀರ ಮನೆಗೆ ಹೊಂಟಿರ್ತಾರೆ ಅಮಾಲರು. ಅವ್ರು ಯಾರ್ಯಾರು ದೊಡ್ಡ ಮಾತು ಮಾತಾಡ್ತಿರ್ತಾರೆ, ಸರ್ವಜ್ಞನ ವಚನ ಅಂತಿರ್ತಾರೆ, ಬಸವಣ್ಣನವರ ವಚನ ಹೇಳ್ತಿರ್ತಾರೆ, ಒಮ್ಮೆ ಕಾಯಕವೇ ಕೈಲಾಸ ಅಂತಾರೆ, ಆ ನಶಾದಾಗೂ ಅಂತಿರ್ತಾರೋ ಅವಲ್ಲ. ಅರ್ಥೇನು ಆ ಸಂಸ್ಕಾರ ಇಲ್ಲದ ನಮ್ಮ ಭಾರತೀಯರಲ್ಲಿ ಅದು ಬಹಳ ಬೇರೂರಿ ಇದೆ. ಅದರ ಅರ್ಥ ಪ್ರದೇಶದೊಳಗೆ ಅದು ಇಲ್ಲದಿಲ್ಲ, ಪ್ರದೇಶದಲ್ಲಿಯೂ ಆತ್ಮಾತ್ಮ ವಿಕಾಸಗಳು ಇದ್ದೇ ಇರ್ತಾರೆ. ಅದರ ಹಂಗಲ್ಲ, ಕರೆ ಸಂಖ್ಯೆ ನಮ್ಮ ಕಡೆ ಬಹಳ ಅದ. ನಮ್ಮಲ್ಲಿ ಒಂದು ಸ್ವಲ್ಪ ಹಿಂಗೆಲ್ಲ ಸ್ವಚ್ಛತಾ ಅವು ಇವು ಸಿಸ್ಟಮೆಟಿಕ್ ಇಲ್ಲ ನಮ್ಮ ದೇಶದೊಳಗೆ. ಹಂಗೆ ನಮ್ಮ ಜನಸಂಖ್ಯೆ ಬಹಳ ಮತ್ತು ಶಿಸ್ತು ಅದನ್ನು ಕಂಡು ಬರೋದಿಲ್ಲ ಜಾಸ್ತಿ. ಈಗೆಲ್ಲ ಸುಧಾರಣೆ ಭಾಳ ಆಗಿದೆ. ಈಗ ಕರೆ ಮೊದಲಿನ ಕಾಲಕ್ಕೆ ಅದೆಲ್ಲ ಇದ್ದಿದ್ದಿಲ್ಲ. ಅದಕ್ಕೆ ನಮ್ಮ ದೇಶದವ್ರು ಕೀಳು ಮಂದಿ ಅಜ್ಞಾನಿಗಳು ಅಂತ ಹೇಳಿಸ್ತಿದ್ರು. ಕರೆ ನಮ್ಮಲ್ಲಿ ಅಂತ ಜನರ ಒಂದು ಏನು ವಿವೇಕ ಅದ, ಒಂದು ಸಂಸ್ಕೃತಿ ಅದ, ಅದು ಉಳಿದ ದೇಶಗಳು ಕಂಡು ಬರುವುದಿಲ್ಲ. ಅದಕ್ಕೆ ಉಳಿದ ದೇಶದೊಳಗೆ ಪ್ರೂಫ್ ಏನಪ್ಪಾ ಅಂತಂದ್ರೆ, ಪಾಶ್ಚಾತ್ಯ ದೇಶಗಳಲ್ಲಿ ಅನೇಕ ಸಂಸ್ಕೃತಿಗಳು ಉದಯವಾಗಿ ನಾಶ ಆಗಿಬಿಟ್ಟು ಗ್ರೀಕ್ ಸಂಸ್ಕೃತಿ ಹೆಸರು ಸಹಿತ ಇಲ್ಲಿ. ಯಾಕೆ ಹಂಗಾತಂತಂದ್ರೆ ಅಲ್ಲಿಯೂ ಆಧ್ಯಾತ್ಮಿಕ ಜನ ಇದ್ರು, ಇಷ್ಟು ಆಳವಾಗಿ ಚಿಂತನೆ ಮಾಡುವಂತ ಒಂದು ಪ್ರವೃತ್ತಿ ಇದ್ದಿದ್ದಿಲ್ಲ ಅಂದ್ಕೊಂಡ ಸಂಸ್ಕೃತಿ ನಾಶ. ಆದ್ರೆ ನಮ್ಮ ದೇಶದೊಳಗೆ ಪರಕೀಯ ಆಕ್ರಮಣ ಆಗಿ ಸಾವಿರಾರು ವರ್ಷ ಪರಕೀಯರ ಮೇಲೆ ಆಕ್ರಮಣ ಮಾಡಿದ್ರು ಸಹಿತ ನಮ್ಮಲ್ಲಿ ಸಾಮಾನ್ಯ ವರ್ಗದ ಜನರ ಒಂದು ಮುಮುಕ್ಷತ್ವ ಏನು ಬಲ ಅದನ್ನೋ ಅದು ನಮಗೆ ಅವರು ನಮ್ಮ ಮೇಲೆ ಒಂದು ಬಳಕೆ ಮಾಡಲಿಕ್ಕೆ ಬಹಳ ಸಾಧ್ಯ ಆಗಲಿಲ್ಲ, ಕನ್ವರ್ಷನ್ ಆಗಲಿಲ್ಲ. ನಮ್ಮ ಸಂಸ್ಕೃತಿ ಹಂಗ ಉಳಿಯಿತು. ತೋರಿಕೆಗಾಗಿ ಸ್ವಲ್ಪ ಬದಲಾವಣೆಗಳಾಗ್ಯಾವ, ಕರೆ ಆಚರಣೆಗಳು ಅವೇ ಉಳಿದಾವ. ಧರ್ಮ ಪ್ರವೃತ್ತಿ ಬದಲಾಗಿಲ್ಲ. ಯಾಕಂತಂದ್ರೆ ಮುಮುಕ್ಷತ್ವನೇ ಅದಕ್ಕೆ ಕಾರಣ. ಮುಮುಕ್ಷತ್ವ ಇಷ್ಟು ಮಹತ್ವದ ತಿಳ್ಕೊಂಡು ಆಚಾರ್ಯರು ಹೇಳ್ತಾರೆ, ಮನುಷ್ಯ ಜನ್ಮ ಮತ್ತು ಮುಮುಕ್ಷತ್ವ. ಅದಾದ ಮೇಲೆ ಏನು ಮಹಾಪುರುಷ ಸಂಶ್ರಯ, ಒಳ್ಳೆಯ ಗುರುವಿನ ಸಂಘ ಸಿಗಬೇಕಾದ್ರೆ ಬಹಳ ಪುಣ್ಯ ಮಾಡ್ಬೇಕಂತ ತಿಳ್ಕೊಂಡು ಅವ್ರು ಹೇಳ್ತಾರೆ. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತಂದ್ರೆ ಗೋಂದಾವಲಿ ಮಹಾರಾಜರ ಚರಿತ್ರೆ ಓದಬೇಕು, ಅವಾಗ ಗೊತ್ತಾಗ್ತದೆ. ಗೋಂದಾವಲಿ ಮಹಾರಾಜರು ಅವರು ಬಿಟ್ಟ ಒಂದು ಆ ಪಾರಮಾರ್ಥಿಕ ಪ್ರವೃತ್ತಿ ಇತ್ತು. ಯಾವತ್ತೂ ಏರಾಗ್ಯದ ಕಡೆನೇ ಲಕ್ಷ್ಯ, ದೇವರ ಪ್ರಾಪ್ತಿ, ಭಗವಂತನ ಪ್ರಾಪ್ತಿಗಾಗಿ ಅವರು ಹಂಬಲಿಸ್ತಿದ್ರು. ಅದಕ್ಕೆ ಅವರು ಏನ್ ಮಾಡಿದ್ರು, ಗುರುವಿನ ಶೋಧನೆಗಾಗಿ ಇಡೀ ಭಾರತೆಲ್ಲ ಅಡ್ಡಾಡಿ ಹಿಮಾಲಯ ತನಕ ಹೋಗಿ ಬಂದರು. ರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾದ್ರಂತವ್ರು. ಅವಾಗ ರಾಮಕೃಷ್ಣ ಪರಮಹಂಸಿದ್ರು. ಒಬ್ರು ಹೇಳಿದ್ರು ಅವ್ರಿಗೆ, ನಿಮ್ಗೆ ಹಂಗಿತ್ತಪ್ಪ ಅಂತ ರಾಮಕೃಷ್ಣ ಪರಮಹಂಸರ ಕಡೆ ಹೋಗೋ, ಕಡೆ ದೊಡ್ಡ ದೊಡ್ಡ ಶಿಷ್ಯರಾಗಿ ಹೋಗ್ಯಾರ. ವಿವೇಕಾನಂದರು, ತುರಿಯಾನಂದರು, ದೊಡ್ಡ ದೊಡ್ಡ ಸಂತರು ಶಿಷ್ಯರಿರ್ತಾರೆ. ನೀವು ಅವ್ರ ಕಡೆ ಹೋಗಿ ಮಾರ್ಗದರ್ಶನ ಪಡೀಪ ಅಂತ ತಿಳ್ಕೊಂಡು ಅವ್ರು ಹೇಳ್ತಾರೆ ಅವ್ರಿಗೆ. ರಾಮಕೃಷ್ಣ ಪರಮಹಂಸರ ಕಡೆ ಹೋಗಿ ಕೂಡಲೇ ರಾಮಕೃಷ್ಣ ಪರಮಹಂಸರು ಏನಂತಾರೆ ಅಂತಂದ್ರೆ, ನೀವೆಲ್ಲ ಬಂದಿ ಬರೋಬರದ, ಕರೆ ನಿನ್ನ ಗುರು ಆಗೋ ಯೋಗ್ಯತಾ ನನಗಿಲ್ಲ ಅಂತಾರೆ. ಅವರು ಬೇರೆ ಇದ್ದಾರೆ, ಮಹಾರಾಷ್ಟ್ರ ದೇಶದೊಳಗಿದ್ದಾರೆ ಅವರು. ನೀವು ಹೋಗು, ನಿಮ್ಗೆ ಯಾರ ಅಡ್ರೆಸ್ ಅವರು ಹೇಳಂಗಿಲ್ಲ, ನಿನಗೆ ಒಳ್ಳೆ ಗುರು ಸಿಗ್ತಾರಂತ ಅಷ್ಟು ಆಶೀರ್ವಾದ ಮಾಡಿ ಅವ್ರನ್ನ ಕಳಿಸ್ತಾರೆ. ಹಂಗ ಅವ್ರು ಶೋಧ ಮಾಡ್ಕೊಂಡು ಉಳಿದು ಎಷ್ಟೋ ಸಂತರನ್ನ, ಎಷ್ಟೋ ಸಾಧಕರನ್ನ, ಸಿದ್ಧರನ್ನ ಭೇಟಿ ಆಗ್ತಾರ ಹಿಮಾಲಯದಾಗ. ಎಲ್ಲಾರು ಇದನ್ನ ಹೇಳ್ತಾರ, ನಾವು ನಿನ್ನ ಗುರು ಆಗೋ ಯೋಗ್ಯತಾ ಇಲ್ಲ, ನಿನ್ನ ಗುರು ಬೇರೆ ಇದ್ದಾನ. ಈ ಸಂತರ ವಿಶೇಷತೆ ಅಂತಂದ್ರೆ ಒಬ್ಬರಿಗೊಬ್ರು ಕನೆಕ್ಟೆಡ್ ಇರ್ತಾರ. ಅವರು ಒಬ್ರಿಗೊಬ್ರು ಭೇಟಿಯಾಗಿರೋದಿಲ್ಲ, ಕರೆ ಅವರು ಒಂದೇನು ಕಮ್ಯುನಿಕೇಶನ್ ಇರ್ತದೆ, ಇಂಟರ್ನಲ್ ಕಮ್ಯುನಿಕೇಶನ್, ಟೆಲಿಪತಿ ಅಂತ ಏನಂತೀವಲ್ಲ ನಾವು, ಟೆಲಿಪತಿಕ್ ಕಮ್ಯುನಿಕೇಶನ್ ಇರ್ತದ. ಅವ್ರೊಬ್ರಿಗೊಬ್ರು ಭೇಟಿಯಾಗಿರೋದಿಲ್ಲ, ಹಂಗೆ ಹೇಳ್ತಾರೆ, ನಾನು ಯೋಗ್ಯತಾ ಇಲ್ಲ ಹೋಗಂತ. ಅವರು ಸಂಚಾರ ಮಾಡ್ಕೋತ ಮಹಾರಾಷ್ಟ್ರಕ್ಕೆ ಬರ್ತಾರೆ. ಅಲ್ಲಿ ತುಕಾಮಾಯಿ ಇರುವಲೆ ಅಂತ ಒಂದು ಊರದ, ತುಕಾಮಾಯಿ ಅಂತ ಸಂತರ ಭೇಟಿ ಆಗ್ತಾರೆ ಅವ್ರಿಗೆ. ಅವರು ವಿಚಿತ್ರ ಸಂತರು, ಉಳಿದ ಸಂತರಿಗತೆ ಅವರು ಪೀಠದ ಮೇಲೆ ಕೂತು ಪ್ರವಚನ ಅಂದ್ರೆ ಏನೇನೋ ಮಾಡ್ತಿರೋದಿಲ್ಲ. ಹೊರಗೆ ಪಿಶಾಚ ವೃತ್ತಿ, ಪಿಶಾಚ ವೃತ್ತಿ ಅಂದ್ರೆ ಬಂದವರಿಗೆಲ್ಲ ಅನಿಸೋದು, ಕೆಟ್ಟ ಕೆಟ್ಟ ಹಲ್ಲು ಬಿರುಕು ತೋರಿಸೋದು, ಕಣ್ಣು ಒಟ್ಟಿಸಿ ತೋರಿಸೋದು, ಹೀಗೆಲ್ಲ ಮಾಡ್ತಿರ್ತಾರೆ. ಮತ್ತೆ ಸಮೀಪ ಬಂದ್ರೆ ಕಲ್ಲು ಇರ್ತಾರೆ ಅವರು. ಅವ್ರು ಬೆಟ್ಟಿಗೆ ಬಂದವರಿಗೆ ಅಲ್ಲೂ ಸಹಿತ ಅವರು ಸಿದ್ಧ ಪುರುಷರು ಅಂದ್ಕೊಂಡು ಮಂದಿಗೆ ಪ್ರತೀತಿ ಬಂದಿರ್ತದೆ. ಅನೇಕ ಘಟನೆಗಳಿಂದ ತುಕಾಮಯಿ ಚೈತನ್ಯ ಅವರು ಸಿದ್ಧ ಪುರುಷರಂತ ಮಂದಿ ಲಕ್ಷ್ಯಕ್ಕೆ ಇರ್ತದೆ. ಅದಕ್ಕೆ ಅವ್ರು ಭೇಟಿಯಾಗಿ ಹೋದ್ರೆ ಹಿಂಗೆ ಮಾಡ್ತಿರ್ತಾರೆ, ಪುತ್ರಗತೆ ವರ್ತನೆ ಮಾಡ್ತಿರ್ತಾರೆ. ಬಾಹ್ಯ ಪಿಶಾಚ ಅಂತರಿ ಶಹಾಣ ಅಂತ, ಹೊರಗೆ ಪಿಶಾಚ, ಒಳಗೆ ಬಹಳ ಜ್ಞಾನಿ ಇರ್ತಾರೆ. ಅಂತ ವೃತ್ತಿಗಳು ಅಂಥವ್ರ ಕಡೆ ಇವರು ಹೋಗ್ತಾರೆ. ಅವ್ರು ಹೋದ್ಮೇಲೆ ಇವ್ರು ಪರೀಕ್ಷಾ ಮಾಡಲಿಕ್ಕೆ ಅವರು ಬಹಳ ಘೋರ ಪರೀಕ್ಷೆ ಮಾಡ್ತಾರೆ. ಅವರು ಘೋರ ಪರೀಕ್ಷೆ
ಒಂದು ಉದಾಹರಣೆ ಹೆಂಗಂತಂದ್ರೆ ಒಂದು ದಿವಸ ನದಿ ದಂಡಿ ಮೇಲೆ ಒಂದು ತೆಗ್ಗ ತೆಗಿಲಿಕ್ಕೆ ಹೇಳ್ತಾರೆ ಗೋಂದಾವರಿ ಮಹಾರಾಜರಿಗೆ. ಆ ತೆಗ್ಗಿನಾಗ 4 ಹುಡುಗರು ಆಡ್ತಿರ್ತಾವ. ಆ ಹುಡುಗರು ಸಣ್ಣ ಹುಡುಗರು ಇರ್ತಾವೆ, ಒಂದು ಗುಡಿ ಆಡೋದು. ಅವನು ತೆಗ್ಗಿನಾಗ ಹಾಕಿ ಮೇಲೆ ಕುಸುಕ್ ಮುಂಚು ಅದನ್ನ ಕೂಡು ಅಂತ ಹೇಳ್ತಾರೆ. ಗುರುಗಳು ಹೇಳ್ಯಾರ ಅಂತ ಕೂಡಲೇ ಅವ್ರು ಪಾಪ ತೆಗ್ದು ತೆಗೆದ ಹುಡುಗರು ಒಳಗೆ ಹಾಕಿ ಅದನ್ನ ಕೂಡ್ತಾನೆ. ಅವು ಹುಡುಗಿ ಹುಡುಗರು ಆಡೋಲ್ಲ, ಹೋಗಿ ನಮ್ಮ ಮನ್ಯಾಗ ಹೋಗಿ ಹೇಳ್ತಾವ. ಅವ್ರ ಮನ್ಯಾಗ ಹುಡುಗರು ತೆಗ್ಗ ಹಾಕಿ ಮೇಲೆ ಕೂತಾನ ನೋಡ್ರಿ, ಹುಡುಗರು ಸಾಯ್ತಾವ. ಅವರೆಲ್ಲ ಪಾಲಕರು ಬರ್ತಾರೆ ಬಡಗಿ ತಗೊಂಡ. ನೀವು ಇಲ್ಲೇ ನಿಂತಿರ್ತಾನ, ಗುರುವಿನ ಮಾತು ಕೇಳಿ ಇಷ್ಟೆಲ್ಲ ಮಾಡಿ ಆಟೋಡ ಹುಡುಗು ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಭಾಳ ಹೊಡಿತಾರೆ ಅವರು. ಅವ್ರು ಟಿಕಾಮೆ ಚೈತನ್ಯ ನಂಬೋಕ್ ನಿಂತಿರ್ತಾರೆ, ಇವರೇ ಹೊಡೆಸ್ಕೊತಿರ್ತಾರೆ. ಆಮೇಲೆ ಭಾಳ ಹೊತ್ತಾದ್ಮೇಲೆ ಒಂದು ದಯಾ ಬಂದು ಅವ್ರನ್ನೆಲ್ಲರೂ ಸರಿಸಿ ಮತ್ತೆ ತೆಗಿನಾಗಿಂದ ತೆಗೆದು ಹುಡುಗರೆಲ್ಲ ಕೂತ್ಕೊಂಡ್ಬಿಡ್ತಾವೆ. ಮತ್ತೆ ತೆಗಿನಾಗಿಂದ ಹೊರಗೆ ಬಂದ ಎಲ್ಲ ಪಾಲಕರು ಹೋಗ್ತಾರೆ, ಇವನ್ನ ಬೈತಾರೆ. ಅವಾಗ ಗೋಂದಾವರಿ ಮಹಾರಾಜ ಗುರುಗಳಿಗೆ ಕೇಳ್ತಾರೆ, ಹಿಂಗ್ಯಾಕೆ ಮಾಡಿದ್ರಿ ನನಗೆ ಬೇಕಾಗಿದ್ದು ಉಪದೇಶ ಮತ್ತು ನೀವು ಕೊಟ್ರಿ ಶಿಕ್ಷಾ, ಇದೇನು ಅಂತ ಕೇಳ್ತಾರೆ. ಅದಕ್ಕೆ ಅವರು ಗುರುಗಳು ಹೇಳ್ತಾರೆ, ಯಾವಾಗ ಈ ಸಮಾಜದ ಉದ್ಧಾರಕ್ಕಾಗಿ ಹೊರಬೀಳ್ತೀವೋ ನಿನ್ನ ಕಾರ್ಯ ಏನಪ್ಪ, ಜನದ ಕಾರ್ಯ ಏನಂತಂದ್ರೆ ನೀ ಅಷ್ಟ ಮೋಕ್ಷ ಪಡೆಯುವುದಲ್ಲದೆ ಅನೇಕ ಜನರಿಗೆ, ಲಕ್ಷಾವಧಿ ಜನರಿಗೆ ಮೋಕ್ಷೋಪಾಯವನ್ನು ತೋರಿಸುವುದು ನಿನ್ನ ಕರ್ತವ್ಯ ಅದ. ನೀ ಯಾವಾಗ ಸಮಾಜದೊಳಗೆ ಹೋಗ್ತೀಯೋ ಅವಾಗ ನಿನಗೆ ವಿರುದ್ಧಗಳು ಭಾಳ ಬರ್ತಾವೆ. ಸಮಾಜ ಅಷ್ಟು ಸುಲಭ ಇರುವುದಿಲ್ಲ. ಒಳ್ಳೊಳ್ಳೆ ಜನರಿಗೆ ತಿರಸ್ಕಾರ ಮಾಡ್ತಿದ್ದ ಸಮಾಜ. ಉದಾಹರಣೆಗೆ ಜ್ಞಾನೇಶ್ವರ ಮಹಾರಾಜರ ಚರಿತ್ರೆ. ಅವರ ತಂದೆಯವರು ಸನ್ಯಾಸ ತಗೊಂಡು ಮತ್ತೆ ಗೃಹಸ್ಥಾಶ್ರಮಕ್ಕೆ ಬಂದಾರ ಅನ್ನುವಂತಹ ಒಂದು ಸಂಗತಿಗೆ ಆಗಿನ ವೈದಿಕ ಸಮಾಜ ಬ್ರಾಹ್ಮಣರು ವಿರೋಧ ಮಾಡ್ತಾರೆ. ನೀ ಸನ್ಯಾಸಿಯಾಗಿ ಮಧ್ಯಾಹ್ನ ಗೃಹಸ್ಥಾಶ್ರಮಿಯಾಗಿ ಅದು ಶಾಸ್ತ್ರ ಸಮ್ಮತ ಅಲ್ಲ. ಮತ್ತು ನೀ ಗೃಹಸ್ಥಾಶ್ರಮಿ ಆದ್ಮೇಲೆ 4 ಮಕ್ಕಳು ಹುಟ್ಟುತ್ತಾವ. ಜ್ಞಾನೇಶ್ವರ, ನಿವೃತ್ತಿ, ಜ್ಞಾನೇಶ್ವರ, ಸೋಪಾನ ಮತ್ತು ಉತ್ತಾಪ, ಈ 4 ಮಕ್ಕಳಾಗ್ತಾವ. ಅವಕ್ಕೆ ಸನ್ಯಾಸಾಚಿ ಪೋರ ಅಂತ ತಿಳ್ಕೊಂಡೆಲ್ಲ ಚಷ್ಟೆ ಮಾಡ್ತಿರ್ತಾರೆ. ಎಲ್ಲ ಅವ್ರಿಗೆ ಯಾರು ಭಿಕ್ಷಾಸಿಕ್ ಹಾಕ್ತಿರೋದಿಲ್ಲ, ಅವ್ರು ಬಹಿಷ್ಕಾರ ಮಾಡಿಬಿಟ್ಟಿರ್ತಾರೆ. ಏನು ಕಾರಣ? ಶಾಸ್ತ್ರ ಸಮ್ಮತ ಅಲ್ಲ ಅಂತ ತಿಳ್ಕೊಂಡು ಅವ್ರ ಪುಸ್ತಕ ಓದೋದು ನೋಡೋರು, ಉಪನಿಷತ್ ನೋಡಿದ್ರು, ಅನೇಕ ಸ್ಮೃತಿ ಗ್ರಂಥಗಳನ್ನು ನೋಡಿದ್ರು. ಸನ್ಯಾಸಾಶ್ರಮದಿಂದ ಗೃಹಸ್ಥಾಶ್ರಮಕ್ಕೆ ಬಂದು ಸಂಸಾರ ಮಾಡಿದ್ದೇನೆ, ಅದೇನು ಫಲ ಹೊಡೆದೇನು ಅಂತ ಪ್ರಶ್ನೆ ಕೇಳಿ ಅದ್ರಾಗೆಲ್ಲ ಹುಡುಗವರು ಇದು ಪುತ್ರ ಇಲ್ಲ ಅಂತ ಹೇಳ್ಬಿಡೋರು. ಪುತ್ರ ಇಲ್ಲ ಅಂತಂದ್ರೆ ಅದಕ್ಕೆ ಇದ್ರ ಪರಿಹಾರ ಬೇಕೋ ಬೇಡೋ, ಮನುಷ್ಯತ್ವ ಅನ್ನೋದು ಇರ್ತದೋ ಇಲ್ಲೋ, ಬರೇ ಶಾಸ್ತ್ರ ಸಮ್ಮತನೇ, ಬರೇ ಶಾಸ್ತ್ರ ನೋಡಿದ್ರೆ ಆಗ್ತದೇನು? ಆಗುವುದಿಲ್ಲ. ಈಗಿನ ನಮ್ಮ ನ್ಯಾಯ ಸಂಸ್ಥೆಯಲ್ಲಿ ಸಹಿತ ಈ ಜಡ್ಜ್ಗಳು ಏನು ವರ್ಡಿಕ್ಟ್ ಕೊಡ್ತಾರಲ್ಲ, ನ್ಯಾಯವನ್ನು ಕೊಡ್ತಾರೆ, ಅವಾಗ ಆನ್ ದಿ ಬೇಸಿಸ್ ಆಫ್ ಹ್ಯೂಮನ್ ಇಮೋಷನ್ಸ್ ಅಂತಾರ ಅವರು ವರ್ಡಿಕ್ಟ್ ಕೊಡೋ ಮುಂದೆ. ಕ್ಲಾಸಸ್ ಇರುವುದಿಲ್ಲ, ಇಲ್ಲಿ ಸಪೋರ್ಟಿಂಗ್ ಕ್ಲಾಸಸ್ ಇರುವುದಿಲ್ಲ. ಬರೀ ವರ್ಡಿಕ್ಟ್ ಕೊಡೋ ಮುಂದೆ ಏನಂದ್ರೆ ಆನ್ ಹ್ಯುಮ್ಯಾನಿಟೇರಿಯನ್ ಬೇಸಿಸ್, ಮಾನವೀಯ ವಿಚಾರದ ಆಧಾರವಾಗಿ ನಾವು ಹಿಂಗೆ ನ್ಯಾಯ ಕೊಡ್ತೀವಿ ಅಂತ ಹೇಳ್ಬಿಡ್ತಾರ. ಅದಕ್ಕೆ ಕ್ಲಾಸಸ್ ಇರುವುದಿಲ್ಲ ಇಲ್ಲಿ ಸಂವಿಧಾನದಾಗ. ಹಿಂಗರು ಅದು ಈಗ ನಾವು ಫಾಲೋ ಮಾಡ್ತಿರ್ತೀವಿ. ಆಗಿನ ನಮ್ಮ ಶಾಸ್ತ್ರಿಗಳಿಗೆ ಏನಾಗಿತ್ತು, ಮನುಷ್ಯತ್ವದ ಆಧಾರದ ಮೇಲೆ ನಾವು ಇವರಿಗೆ ಸಪೋರ್ಟ್ ಮಾಡೋಣ ಅಂತ ತಿಳ್ಕೊಂಡು ಮಾಡಲಿಲ್ಲ. ಜ್ಞಾನೇಶ್ವರ ಮಹಾರಾಜ ತಂದೆ ತಾಯಿಗೆ ಮರಣದಂಡನೆ ನಿಮಗೆ ಒಂದು ಪರಿಹಾರ ಅಂತ ಹೇಳ್ಬಿಡ್ತಾರು. ಅವ್ರು ಪಾಪ ಆತ್ಮಹತ್ಯೆ ಮಾಡ್ಕೊತಾರ, ನಮ್ಮ ಊರಿಗೆ ತ್ರಾಸ ಆಗಬಾರ್ದು ಅಂತ ತಿಳ್ಕೊಂಡು. ಅಷ್ಟು ಆದರೂ ಸಹಿತ ಸಮಾಜ ಈ 4 ಮಕ್ಕಳಿಗೆ ಸಪೋರ್ಟ್ ಮಾಡೋದಿಲ್ಲ. ಅವರೆಲ್ಲ ಪಾಪ ಭಿಕ್ಷಾಟನೆ ಮಾಡ್ಕೊಂಡು ಹಸಿವು ನಿರ್ಡಿಕೆಯಿಂದ ಬಳಲ್ತಾರ ಅವರು. ಆದರೂ ಸಹಿತ ನಮ್ಮ ಸಮಾಜ ಸಪೋರ್ಟ್ ಮಾಡೋದಿಲ್ಲ. ಆದರೂ ಅವರು ಅಲ್ಲಿನ ವೈದಿಕ ವಿದ್ವಾಂಸರು ಏನಿರ್ತಾರ ಊರ್ನಾಗ ಅಲ್ಲದೆ ಅವ್ರು ಕೇಳ್ತಾರೆ, ನಮ್ಗೆ ಇದೇ ಒಂದು ಪರಿಹಾರ ಕೊಡ್ರಿ. ಅದಕ್ಕೆ ಅವ್ರೇನಂತಾರ, ನಮ್ಗಿಂತ ಒಬ್ಬರು ವಿದ್ವಾಂಸರು ನಮ್ಮ ಮೇಲಿನ ಅಧಿಕಾರಿಗಳು ಪೈಠಣದಾಗಿದ್ದಾರೆ, ನೀವು ಅಲ್ಲಿ ಹೋಗ್ರಿ ಅಂತ ಹೇಳ್ತಾರೆ. ಇವು ಪಾಪ 4 ಮಕ್ಕಳು ಆಳಂದಿಯಿಂದ ಪೈಠಣಕ್ಕೆ ಆಗಿನ ಕಾಲಕ್ಕೆ ನಡ್ಕೋತ ಹೋಗ್ತಾರೆ. ಬ್ಯಾಸಗಿ, ಮಳಿ, ಚಳಿ, ಕಾಲ್ನಡಿಗೆ ಅಂತ ಹೋಗ್ತಾರೆ ಸಣ್ಣ ಮಕ್ಕಳು. ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ತಮ್ಗೇನು ಸಮಸ್ಯೆ ಅದ ಅಂತ ಹೇಳ್ತಾರ ಅವ್ರಿಗೆ. ಹಿಂಗೆ ನಾವು ನಮ್ಮ ತಂದೆಯವರು ಸನ್ಯಾಸಾಶ್ರಮದಿಂದ ಗೃಹಸ್ಥಾಶ್ರಮಕ್ಕೆ ಬಂದ್ಮೇಲೆ ನಾವು ಹುಟ್ಟಿವು, ನಮ್ಗೆ ಉಪನಯನ ಸಂಸ್ಕಾರ ಬೇಕಾಗಿದೆ. ಅದಕ್ಕೆ ನಿಮ್ಮ ಶಾಸ್ತ್ರದೊಳಗೆ ಪರಿಶೀಲನೆ ಮಾಡಿ ನಮ್ಗೆ ಉಪನಯನ ಮಾಡಿಸ್ಲಿಕ್ಕೆ ಆಗುವಂಥ ವಿಷಯ ನಮ್ಗೆ ಅವಕಾಶ ಕೊಡ್ರಿ, ಮತ್ತು ನಮ್ಮ ಬ್ರಾಹ್ಮಣ ವರ್ಗದಲ್ಲಿ ನಮ್ಗೆ ಸೇರಿಸ್ಕೊಂಡು ನಾವು ಜೀವನ ಮಾಡುವಂಥ ಅವಕಾಶ ಮಾಡಿಕೊಡ್ರಿ ವಿನಂತಿ ಮಾಡ್ಕೋತಾರೆ. ಅಲ್ಲಿ ಶಾಸ್ತ್ರಿಗಳು ಸಹಿತ ಎಲ್ಲ ಪರಿಶೀಲನೆ ಮಾಡ್ತಾರೆ, ಹೇಳಿಬಿಡ್ತಾರೆ. ನಮ್ಗೆ ಪರಿಹಾರನೇ ಇಲ್ಲ, ನಮ್ಮ ಸ್ಮೃತಿ ಒಳಗೂ ಶಾಸ್ತ್ರದೊಳಗೂ ಪರಿಹಾರನೇ ಇಲ್ಲಪ್ಪ ಅಂತಂದ್ಬಿಡ್ತಾರೆ. ನಮಗೇನೂ ಮಾಡ್ಲಿಕ್ಕೆ ಬರೋಲ್ಲ, ಯಾವ ಕ್ಲಾಸ್ಗಳು ನೀವು ವಿನಂತಿಗೆ ಸಪೋರ್ಟ್ ಮಾಡೋಲ್ಲ ಅಂತ ಹೇಳ್ಬಿಡ್ತಾರೆ. ಅವಾಗ
ಜ್ಞಾನೇಶ್ವರ ಮಹಾರಾಜರು ಹೇಳ್ತಾರೆ, ಇದನ್ನ ಹೇಳ್ತಾರೆ, ಆತ್ಮ ವಿವೇಕ. ಸಮಸ್ತ ಜೀವರಾಶಿಗಳಲ್ಲಿ ಪರಮಾತ್ಮ ತುಂಬಿರುವಾಗ ನಮ್ಮಂತ ಜೀವಿಗಳಿಗೆ ಇಂಥ ತಿರಸ್ಕಾರ ಯಾಕೆ ಮಾಡ್ತೀರಿ ಅಂತ ಕೇಳ್ತಾರೆ. ಆ ಶಾಸ್ತ್ರಿಗಳು ಅಂತಾರೆ, ನಮ್ಗ ಉಪದೇಶ ಮಾಡ್ಲಿಕ್ಕೆ ಏನು ಆತ್ಮ ವಿವೇಕ, ನಮ್ಗೇನು ಗೊತ್ತಿಲ್ಲ, ಎಲ್ಲ ಕಡೆ ಪರಮಾತ್ಮ ಇದ್ದಾನ ಅಂತ, ಎಲ್ಲ ಪರಮಾತ್ಮ ಇದ್ದಾನ ಅಂತ ಏನ್ ಬೇಕಾದ ನೋಡೋದೇನು ಅಂತ ಬೈತಾರೆ. ಎಲ್ಲ ಕಡೆ ಪರಮಾತ್ಮ ಇದ್ದಾನ ನೀವು ಕನ್ಸಿಡರ್ ಮಾಡಬೇಕು, ಅದನ್ನ ವಿಚಾರ ಮಾಡಬೇಕು ಅಂತಕೊಂಡು ಹೇಳಿದ್ರು ಸಹಿತ ಅವ್ರೇನು ಕೇಳೋದಿಲ್ಲ. ಆವಾಗ ಉದ್ದಟ ಬ್ರಾಹ್ಮಣ ಏನಂತಾನೆ, ಇಲ್ಲೊಂದು ಪಾಣ ಬರ್ಲಿಕ್ಕೆ ನೋಡ, ಅದರೊಳಗೂ ಪರಮಾತ್ಮ ಇದ್ದಾನ ಅಂದ್ರೆ ಅದಕ್ಕೆ ವೇದದ್ದು ಅಲ್ಲಿಂಗ್ ಬರ್ತದೆ ಏನಂತ ಕೇಳ್ತಾನೆ. ಅವ್ನು ಹೇಳ್ತಾನೆ, ಜ್ಞಾನೇಶ್ವರ ಮಹಾರಾಜ್ ಚಾಲೆಂಜ್ ಮಾಡ್ತಾನೆ ಬ್ರಾಹ್ಮಣ, ಆ ಬಾಣನ ಕಡೆ ವೇದ ತೋರ್ಸ್ ಅಂದ್ರ ನಿಮ್ದೇನು ಗೀತಾವಾಕ್ಯದಲ್ಲ, ಎಲ್ಲಾ ಕಡೆನೂ ಪರಮಾತ್ಮ ತುಂಬ್ಯಾನ, ಸರ್ವಭೂತಾಂತರಸ್ಥಾತ್ಮ ಅಂತ ತಿಳ್ಕೊಂಡ ಅದೇನು ವಾಕ್ಯದಲ್ಲ ಖರೇ ಆಗಿತ್ತಪ್ಪ ಅಂತಂದ್ರ ಆ ಬಾಣದ ಕಡೆ ನೀವು ವೇದ ತೋರ್ಸ್ ಅಂತ ಅವ್ರು ಬಾಣ ತಗೊಂಡು ಹೇಳಿರ್ತಾನಪ್ಪ, ಅವ್ನು ಕರೀತಾರೆ. ಜ್ಞಾನೇಶ್ವರ ಮಹಾರಾಜರು ಬಾಣದ ತೆರಿಗೆ ಕೈ ಇಡ್ತಾರೆ, ಕಣ್ಣು ಮುಚ್ಚಿ ಪ್ರಾರ್ಥನಾ ಮಾಡ್ತಾರೆ. ಅದು ಪುರುಷ ಸೂಕ್ತ ಶುರುವಾಗಿರ್ತದೆ, ಸಹಸ್ರಾಶಿ ಶುರುವಾಗಿರ್ತದೆ. ಬ್ರಾಹ್ಮಣರೆಲ್ಲ ಗಾಬರಿ ಆಗಿಬಿಡ್ತಾರೆ, ಬಾಣ ಮಂತ್ರ ಆಗ್ಲಿಕ್ಕಂತದ ಕೂಡ ಗಾಬರಿ ಆಗಿಬಿಡ್ತಾರೆ. ಅವಾಗ ಎಲ್ಲಾರು ಜ್ಞಾನೇಶ್ವರ ಮಹಾರಾಜರಿಗೆ ದೊಡ್ಡಾಂಗಣ ಹಾಕ್ತಾರೆ. ಅಂದ್ರೆ ಸಂತ ಪುರುಷದಷ್ಟು ಮಹತ್ವ ಇರ್ತದೆ. ಅಂದ್ರೆ ನಾ ಹೇಳ್ಬೇಕಾಗಿತ್ತು ಏನಾಗಿತ್ತು, ಸಮಾಜ ದುಷ್ಟ ಇರ್ತದೆ, ಯಾವ ಚಲೋ ಇದ್ದಾನ ಅಂದ್ಕೊಳ್ಳಿ ಅದನ್ನ ಸಪೋರ್ಟ್ ಮಾಡೋದಿಲ್ಲ. ಸಮಾಜ ಬಹಳ ದುಷ್ಟ ಇರ್ತದೆ, ಯಾರೂ ಆಗಿದ್ರೆ ಕನ್ಸಿಡರ್ ಮಾಡೋದಿಲ್ಲ ಇದಮ್ಮ. ಅವಾಗ ಅನೇಕ ವಿರೋಧಗಳು ಬರ್ತಿರ್ತಾವ ಸಮಾಜದಿಂದ. ಅದಕ್ಕೆ ಯಾರ ಸಂತರು ಇರ್ತಾರೋ ಲೋಕೋದ್ಧಾರಕ್ಕೆ ಯಾವಾಗ ಹೊರಬೀಳ್ತಾರ ಅವರಿಗೆ ಸಮಾಜದಿಂದ ಸಪೋರ್ಟ್ ಸಿಗೋದು ಬಹಳ ಕಡಿಮೆ. 10%, 90% ದುಷ್ಟರೇ ಬಿದ್ದಿರ್ತಾರೆ, ಅವರಿಗೆ ಅನೇಕ ಕಷ್ಟಗಳನ್ನು ಕೊಡ್ತಾರೆ. ಅದಕ್ಕೆ ತುಕಾಮಾಯಿ ಹೇಳ್ತಾರೆ, ನಿನಗೆ ಬಹಳ ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ ಅಂತ ತಿಳ್ಕೊಂಡು ನೀ ಆ ಕಷ್ಟಗಳನ್ನು ಅನುಭವಿಸ್ಲಿಕ್ಕೆ ಪಾತ್ರ ಇದೆಯೋ ಇಲ್ಲೋ ಅಂತ ನೋಡ್ಲಿಕ್ಕೆ ನಾ ಹೆಂಗ್ ಮಾಡಿದೆ ಟೆಸ್ಟಿಂಗ್, ಫಿಸಿಕಲ್ ಟೆಸ್ಟಿಂಗ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಗುರುಗಳಿಗೆ ಲೋಕಾಂಗಣ ಹಾಕ್ತಾರೆ, ಗುಂಡಾವಳಿ ಮಹಾರಾಜರ ಪಾತ್ರತೆಯನ್ನು ನೋಡಿ ಅವರಿಗೆ ಅನುಗ್ರಹ ಮಾಡ್ತಾರೆ. ಇದು ಏನಂದ್ರು ಮುಮುಕ್ಷತ್ವ, ಕಷ್ಟಗಳನ್ನು ಅನುಭವಿಸಿ ಸಹಿತ ಆ ಗುರುವಿನಲ್ಲಿ ವಿಶ್ವಾಸ ಇಟ್ಟು ಅವರು ಗುರುಸೇವಾ ಮಾಡಿ ಆ ಉನ್ನತ ಸ್ಥಿತಿಗೆ ಅವರು ಹೋದರು. ಮತ್ತು ತಮ್ಮೆಲ್ಲ ಬರ್ತಿದ್ದಂಗೆ ಇತಿಹಾಸದೊಳಗ ಕೋಟ್ಯಾವಧಿ ಮಂದಿಗೆ ನಾಮೋಪದೇಶ ಮಾಡಿ ಅವರು ಉದ್ಧಾರ ಮಾಡಿದ್ರು. ಅದು ಹೆಂಗೆ ಸಾಧ್ಯ ಆಗ್ತಂತಂದ್ರೆ ಅವರ ಪ್ರಬಲ ಮೋಕ್ಷಾಪೇಕ್ಷೆಯಿಂದ ಅವರು ಅನೇಕ ಬಹಳ ಸಾಧನಾ ಮಾಡಿ ಸಿದ್ಧಿಯನ್ನು ಪಡೆದು ಲೋಕೋದ್ಧಾರ ಮಾಡಿ ಅನ್ನುವಂತಹ ಒಂದು ಸಂಗತಿ. ಅದಕ್ಕೆ ಅವ್ರಿಗೆ ಏನ್ ಮಾಡಬೇಕಾದ್ರು, ಮಹಾಪುರುಷ ಸಂಶ್ರಯ, ಅನೇಕ ಸಂತರನ್ನು ಭೇಟಿಯಾಗಿ ಕಡೆಗೆ ಯೋಗ್ಯನಾದ ಒಬ್ಬ ಗುರುಗಳು ತುಕಾಮಯಿ ಚೇತನ ಭೇಟಿಯಾದ ಮೇಲೆ ಅವರಿಗೆ ಸಿದ್ಧಿ ಅವರಿಗೆ ಪ್ರಾಪ್ತ ಆಯ್ತು. ಅದಕ್ಕೆ ಮಹಾಪುರುಷ ಸಂಶ್ರಯ ಅಂತ ಹೇಳ್ತಾರೆ. ಇತ್ತೀಚಿನ ಕಾಲದಲ್ಲಿ ಮತ್ತೊಬ್ಬರು ಸಂತರಂತಂದ್ರೆ ರಾಜಾರಾಮ್ ಮಹಾರಾಜರು. ರಾಜಾರಾಮ್ ಮಹಾರಾಜರದ್ದು ವಿದರ್ಭದೊಳಗೆ ರಜಪೂತ ಜಾತಿ, ರಜಪೂತ್ ಸರ್ದಾರ್ ಅಂತ 1000 ಕೋಟಿ ಸರ್ದಾರ್ ಅವರು. ಅವರಿಗೆ ಮುಮುಕ್ಷತ್ವ ಹೋಗ್ತದ, ಅದು ಬಾಲ್ಯದಿಂದ ಆಧ್ಯಾತ್ಮಿಕ ಪ್ರವೃತ್ತಿನೇ ಇರ್ತದೆ. ಆದ್ರೂ ಅವ್ರ ತಾರುಣ್ಯ ಬಂದ ಮೇಲೆ ಅವರ ತಂದೆಯವರು ಹೇಳ್ತಾರೆ, ಅವರೆಲ್ಲ ವ್ಯಾಯಾಮ ಮಾಡಿ ಅವರು ದೇಹ ಸ್ಥಿತಿ ಒಳ್ಳೆಯದಿರ್ತದೆ, ಗಟ್ಮುಟ್ಟಿರ್ತಾರೆ. ಸರ್ದಾರ ಆಗ್ಲಿಕ್ಕೆ ಯೋಗ್ಯ ದೇಹ ಎಷ್ಟೇ ಇರ್ತದ ಅವ್ರದ್ದು. ಅದಕ್ಕೆ ಅವ್ರ ಹೇಳ್ತಾರೆ, ಉಪಜೀವನಕ್ಕಾಗಿ ಈ ಸರ್ದಾರ ಅಂತ ಹಿಡಿದುಕೊಳ್ಳೆ ಇವನ್ನ ಪರ್ಸನಾಲಿಟಿ ನೋಡಿ, ವ್ಯಕ್ತಿತ್ವವನ್ನು ನೋಡಿ ಆಗಿನ ನವಾಬ್ ಅವ್ರು ಸರ್ದಾರ್ ಅಂತ ಇಟ್ಕೊಂಡಿರ್ತಾರೆ. 1000 ಕೋಟಿ ಸರ್ದಾರ್ ಇರ್ತಾರೆ. ಕರೆ ಅವರ ಅಂತರಂಗದೊಳಗೆ ಮಾತ್ರ ಯಾವತ್ತೂ ಆಧ್ಯಾತ್ಮಿಕ ಪ್ರವೃತ್ತಿ ಇರ್ತದೆ. ಹೊರಗಿಂದ ತಮ್ಮ ಪ್ರಾಮಾಣಿಕತನದಿಂದ ಅವರ ಸರ್ದಾರ ಕೆಲಸ ಮಾಡ್ತಿರ್ತಾರೆ. ಕರೆ ಒಂದು ದಿವಸ ಅವರಿಗೆ ಒಂದು ಪ್ರಚೋದನೆ ಆಗ್ತದೆ, ಆಧ್ಯಾತ್ಮಿಕ ಪ್ರಚೋದನೆ, ಮುಮುಕ್ಷತ್ವ ಬರುತ್ತು ಬಿಟ್ಟಿರ್ತದೆ. ಇಲ್ಲಪ್ಪ ಇದು ನಮ್ಮ ಕರ್ತವ್ಯ ಅಲ್ಲ, ನಮ್ಮ ಪಾರಮಾರ್ಥಿಕ ಆದಿಯನ್ನು ನಾವು ಬಿಡಬೇಕು, ಪರಮಾರ್ಥವನ್ನು ಮಾಡಬೇಕು ಅಂತ ಏನು ಮನಸ್ಸಿನಾಗ ಬರ್ತದೆ. ಅವಾಗ ಅವರು ಅದನ್ನು ನೌಕರಿ ಬಿಟ್ಟು ಈ ಕಡೆ ಬರ್ತಾರೆ. ಅವರಿಗೆ ಸ್ವಪ್ನ ದೃಷ್ಟಾಂತಾಗಿ ಚಿದಂಬರ ಮಹಾಸ್ವಾಮಿ ನಡೆಸಿಕೊಂಡು, ಈ ಮಹಾಸ್ವಾಮಿಗಳು ಅಂತ ಶಿಷ್ಯನ ಆ ಮುಮುಕ್ಷತ್ವ ಅಂತ ಶಿಷ್ಯನ ಹಾದಿನೇ ಓದಿರ್ತಾರೆ ಅವರು. ಮತ್ತೆ ಅವರಿಗೆ ಮಾರ್ಗದರ್ಶನ ಮಾಡಿ ಅವಾಗ ಅವ್ರಿಗೆ ಕುಂದುಗೋಳದಾಗಿರ್ತಾರೆ ಮಹಾಸ್ವಾಮಿ. ಅವ್ರು ಕುಂದುಗೋಳ ತನಕ ಅವರು ತಮ್ಮ ಪತ್ನಿಯೊಂದಿಗೆ ಮತ್ತು ಅವರು ಬಂಧು ಬಾಂಧವರೊಂದಿಗೆ 4-5 ಮಂದಿ ಕೂಡಿ ಇಲ್ಲಿ ಕುಂದುಗೋಳಕ್ಕೆ ಬಂದ ಮಹಾಸ್ವಾಮಿ ದರ್ಶನ ಮಾಡ್ಕೊತಾರೆ. ಮಹಾಸ್ವಾಮಿ ರಾಜಾರಾಮ್ ಮಹಾರಾಜರಿಗೆ ಎಷ್ಟು ಕಳಕಳಿಯಿಂದ ಉಪದೇಶ ಮಾಡಿದ್ರು ಅಷ್ಟು ಉಪದೇಶವನ್ನು ಉಳಿದ ಯಾರು ಮಾಡಿಲ್ಲ ಅಂತ ತಿಳ್ಕೊಂಡು ಕಂಡು ಬರ್ತದೆ. ಚಿದಂಬರ ಸ್ವಾಮಿ ಚರಿತ್ರದೊಳಗೆ ಮರಾಠಿ ಚರಿತ್ರೆ ವಿಶೇಷವಾಗಿ ಒಂದು ಅಧ್ಯಾಯ ರಾಜಾರಾಮನಿಗೆ ಮಾಡಿದ ಉಪದೇಶ ಅಂತ ಅದ. ಅದನ್ನು ನಾವು ಓದಿದ್ವು ಅಂತಂದ್ರೆ ರಾಜಾರಾಮ್ ಮಹಾರಾಜರಿಗೆ ಮುಮುಕ್ಷತ್ವ ಎಷ್ಟಿತ್ತು
ಮತ್ತು ಅವರು ಎಂಥ ಮಹಾಪುರುಷರ ಸಂಗತಿಯಲ್ಲಿ ಬಂದರು ಮತ್ತು ಯಾವ ಉಪದೇಶ ಅವರಿಗೆ ಸಿಕ್ತು ಅನ್ನುವಂತಹ ಒಂದು ಸಂಗತಿ ನಮಗೆ ಗೊತ್ತಾಗ್ತದೆ. ಅಂತಹ ಉಪದೇಶವನ್ನು ಪಡೆದ ಮೇಲೆ ರಾಜಾರಾಮ್ ಏನು ಮಾಡಿದ್ರು ನಮಗೆಲ್ಲ ಗೊತ್ತದೆ. ಅವರು ಅನೇಕ ಅಭಂಗಗಳನ್ನು ರಚಿಸಿ ಸ್ವಾಮಿಯ ಸ್ತುತಿಪರ ಭಂಗ, ವೈರಾಗ್ಯಪರ, ಭಕ್ತಿಪರ, ಜ್ಞಾನಪರ ಭಂಗಗಳನ್ನು ರಚಿಸಿ ನಮ್ಮೆಲ್ಲರಿಗೂ ಇವತ್ತಿಗಾದರೂ ಪ್ರಚೋದನೆಯನ್ನು ನೀಡುತ್ತಾರೆ. ಮಹಾಸ್ವಾಮಿಯ ಹಿರಿಮೆ ಏನು, ಅವರ ಮಹಾಸ್ವಾಮಿಯ ಸಂಗತಿಯಲ್ಲಿ ಇರುವುದರಿಂದ ಯಾವ ರೀತಿ ನಮಗೆ ಶಾಂತಿ ಸಮಾಧಾನ ಸಿಗ್ತದೆ ಅನ್ನುವಂತಹ ಒಂದು ನಮಗೆ ಒಂದು ಸತ್ಸಂಗವನ್ನು ಅವರು ತಮ್ಮ ಅಭಂಗಗಳ ಮೂಲಕ ಮಾಡ್ತಾರೆ. ಅದಕ್ಕೆ ಆಚಾರ್ಯರು ಹೇಳದಂತೆ ದುರ್ಲಭಂ ತ್ರಯಮೇವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಖ್ಯತ್ವಂ ಮಹಾಪುರುಷ ಸಂಶ್ರಯ. ಭಗವಂತನ ಅನುಗ್ರಹದಿಂದ ಮಹಾಪುರುಷರ ಸಂಗತಿ ಪ್ರಾಪ್ತ ಆಗ್ತದೆ. ಹಂಗ ಹುಡುಕೋದು ಹೋದ್ರೆ ಸಿಗುವುದಿಲ್ಲ. ಭಗವಂತನ ಅನುಗ್ರಹ ಆದಾಗ ಮಾತ್ರ ಮಹಾಪುರುಷರ ಸಂಗತಿ ಸಿಗ್ತದೆ. ಅದಕ್ಕೆ ನಮ್ಮ ಹಿರಿಯರು ಏನ್ ಹೇಳ್ತಾರೆ, ಒಂದು ಸ್ವಲ್ಪ ಆದರೂ ಒಂದು ಸಂತ ಸಂಘದೊಳಗೆ ಹೋಗ್ತಿರ್ರಿ. ಅದು ರುಚಿ ಆಯ್ತು ಯಾವಾಗ ದೊಡ್ಡದಾಗಿ ಬರೋದು ನಿಮಗೆಲ್ಲ ಫಲ ಕೊಡ್ತದೆ. ಕರೆ ಒಂದು ಒಳ್ಳೆ ಕ್ರಮವನ್ನು ಇಟ್ಕೋರಿ ಅಂತಕೊಂಡು ಹೇಳ್ತಾರೆ. ನಿನ್ನೆ ಕೂಡ ನಾವು ನಮ್ಮ ಚಿಂತನೆಯ ಕೊನೆಯಲ್ಲಿ ಸಂಧ್ಯಾವಂದನೆ ಬಗ್ಗೆ ಮಾತಾಡಿದ್ದೀವಿ. ಸಂಧ್ಯಾವಂದನೆ ಸಾಮಾನ್ಯವಾಗಿ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ ಈ 3 ವರ್ಗದವರು ಸಂಧ್ಯಾವಂದನೆ ಮಾಡೇ ಮಾಡ್ತಾರೆ. ಶೂದ್ರರಿಗೆ ಅದು ವಿಹಿತ ಅಲ್ಲ. ಯಾಕಂತಂದ್ರೆ ಅವ್ರಿಗೆ ಕೆಲಸ ಬಹಳ ಇರ್ತಾವ. 4 ಗಂಟೆಗೆ ಹೊಲಕ್ಕೆ ಹೋಗ್ಬೇಕು ಅವರು. ಈಗಿನ ರೈತರೇನು ಹೋಗೋದಿಲ್ಲ, 6 ಗಂಟೆ 7 ಗಂಟೆಗೆ ಟ್ರ್ಯಾಕ್ಟರ್ ಬಿಡ್ತಾರೆ. ಬಟ್ ಆಗಿನ ಕಾಲದ ರೈತರು ಏನಿದ್ರು ಅವ್ರು 4 ಗಂಟೆಗೆ ಬೆಳ್ಳಿ ಚಿಕ್ಕಿ ನೋಡಿ ಹೊಲಕ್ಕೆ ಹೋಗಿ ಕೆಲಸಕ್ಕೆ ಹಚ್ಚಿ ಬಿಡ್ತಿದ್ರು ಅವರು. ಅದಕ್ಕೆ ಅವರಿಗೆ ಕರ್ಮಾಚರಣೆ ಬಹಳ ಅವ್ರಿಗೆ ಬಿಡಿಸಿಲ್ಲ. ಶೂದ್ರರಿಗೆ ಕರ್ಮಾಚರಣೆ ಯಾಕಿಲ್ಲ ಅಂತಂದ್ರೆ ಅವ್ರು ಶೂದ್ರರಂತೆ ಕೂಡ ಅವ್ರನ್ನ ದೂರ ಮಾಡಿಲ್ಲ. ನಮ್ಮ ವರ್ಣಾಶ್ರಮದೊಳಗೆ ಅವ್ರಿಗೆ ಕೆಲಸ ಬಹಳ ಇರ್ತಾವ, ಹೆವಿ ಕೆಲಸ. ಅವ್ರು ಮೂಗು ಹಿಡ್ಕೊಂಡು ಸಂಧ್ಯಾವಂದನೆ ಮಾಡ್ಕೊಂಡು ಕೂತ್ರೆ ನಮ್ಗೆ ಉಣ್ಲಿಕ್ಕೆ ಆಹಾರ ಸಿಗೋದಿಲ್ಲ ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಅವರಿಗೆ ರಿಲ್ಯಾಕ್ಸೇಷನ್. ಈ ಬರೀ ಒಂದು ಕೈ ಮುಗಿದು ಬಿಡಪ್ಪ ಸಾಕಂತ ಅಷ್ಟೇ ಕೆಲಸ ಮಾಡ್ಕೊಂಡು ನಾಮಸ್ಮರಣೆ ಮಾಡೋ, ಚಿಂತನೆ ಮಾಡೋ ತಗೊಂಡು ಹೇಳಿ. ಹಳೆಯ ರೈತರನ್ನ ನಾವು ನೋಡ್ಬೇಕು. ಹಳೆಯ ರೈತರು ಈಗೆಲ್ಲ ನೋಡ್ಲಿಕ್ಕೆ ಸಿಗುವುದಿಲ್ಲ ಅಷ್ಟು. ಹಳೆಯ ರೈತರು ಅವರು ಮಾತಿನೊಳಗೆ ಅಧ್ಯಾತ್ಮ ಇರ್ತದೆ. ಹಳೆಯ ರೈತರು ಏನು ಭಾಳ ಓದಿರುವುದಿಲ್ಲ, ಬರೀ ಕೇಳಿ ತಿಳ್ಕೊಂಡಿರ್ತಾರೆ. ಅವರು ಸೌಜನ್ಯ, ಅವರ ಸಜ್ಜನಿಗೆ ಅವ್ರು ಬಹಳ ಅದ್ಭುತ ಇರ್ತದೆ. ಇವತ್ತಿಗಾದರೂ ಈ ಮಾಡರ್ನ್ ರೈತರು ಸಹಿತ ಅಂತಹ ಒಂದು ಪ್ರಜ್ಞೆಯನ್ನು ಇಟ್ಕೊಂಡ ಮಾತಾಡ್ತಿರ್ತಾರೆ. ಹಳ್ಳಿಯೊಳಗೆ ಹೋಗಿ ನಾವು ಮಾತಾಡೋ ಪದ್ಧತಿ ಬರ್ರಿ ಅನ್ನೋದು, ಕೂಡ್ರಪ್ಪ ಅನ್ನೋದು, ಅದ್ರೊಳಗೆ ಏನು ಕಳಕಳಿ ಪ್ರೇಮ ಇರ್ತದೆ ಇವತ್ತಿಗೆ ಸಹಿತ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಯಾಕಂತಂದ್ರೆ ನಮ್ಮ ಸಮಾಜದ ಸಂಸ್ಕಾರ ಅದಕ್ಕೆ ಶೂದ್ರ ವರ್ಗದವರಿಗೆ ಅದನ್ನ ವಿಧಿಸಿಲ್ಲ. ಈ 3 ವರ್ಣದವರಿಗೆ ಸಂಧ್ಯಾವಂದನೆಯನ್ನು ವಿಧಿಸಿದ ಕಾರಣ ಏನು? ಆ ನಿಮಿತ್ತ ಒಂದು ಭಗವಂತನ ಸನ್ನಿಧಿಯಲ್ಲಿ ಡೈರೆಕ್ಟ್ ಗಾಯತ್ರಿ ಮಂತ್ರ ಜಪ ಮಾಡೋ ಮುಂದೆ ನಾವು ಡೈರೆಕ್ಟ್ ಭಗವಂತನ ಸನ್ನಿಧಿ ಒಳಗೆ ಹೋಗಿರ್ತೀವಿ. ಅಂತ ಒಳ್ಳೆಯ ಜಪ ಅದು. ಆ ಜಪ ನಾವು ಸುಮ್ಮ ಕರ್ಮ ಅಂತ ಮಾಡಬಾರ್ದು, ಅದರ ಮರ್ಮವನ್ನು ತಿಳ್ಕೊಂಡು ಮಾಡಬೇಕು. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಮರ್ಮವ ನರಿತು ಮಾಡಬೇಕು ತಂತ್ರ ತಿಳ್ಕೊಂಡು ಪುರಂದರದಾಸರು ಹೇಳ್ತಾರೆ. ಯಾವುದೇ ಕರ್ಮ ಮಾಡುವ ಮುಂದೆ ಅದರ ಮರ್ಮವನ್ನು ತಿಳ್ಕೊಂಡು ಮಾಡಬೇಕು. ಅಂದರೆ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಅಂತಕೊಂಡು ಹೇಳ್ತಾರೆ. ಧರ್ಮ ಅಂದ್ರೆ ಏನು? ನಿನ್ನೆ ನಾವು ಚಿಂತನೆ ಮಾಡಿದ್ದೇವು. ಭಗವಂತನ ಸನ್ನಿಧಿಯಲ್ಲಿ ಇರುವುದೇ ಧರ್ಮ. ಸ್ವರೂಪಿ ರಾಹಣೆ ಏಜಿ ಸ್ವಧರ್ಮ ಅಂತಕೊಂಡು ಸಮರ್ಥ ರಾಮದಾಸ ಬಹಳ ಮನೋಜ್ಞವಾಗಿ ಹೇಳ್ಯಾರ. ಅದೇ ನಮ್ಮ ಧರ್ಮ. ನಮ್ಮ ಅಂತರಂಗದೊಳಗೆ ಇರುವಂತಹ ಪರಮಾತ್ಮನ ಚಿಂತನೆಯನ್ನು ಮಾಡುವುದೇ ನಮ್ಮ ಧರ್ಮ ಅಂತಕೊಂಡು ಹೇಳ್ತಾರೆ. ಇಂತಹ ಒಂದು ಚಿಂತನೆಯನ್ನು ಮಾಡುತ್ತಾ ಮುಂದಿನ ಶ್ಲೋಕದೊಳಗೆ ಬಹಳ ಸುಂದರವಾಗಿ ಅವರು ಹೇಳ್ತಾರೆ. ಲಬ್ಧ್ವಾ ಕಥಂಚಿತ್ ನರಜನ್ಮ ದುರ್ಲಭಂ ತತ್ರಾಪಿ ಪುಂಸ್ತ್ವಂ ಶ್ರುತಿ ಪಾರದರ್ಶನಂ ಯಸ್ತ್ವಾತ್ತಮುಕ್ತೋ ನಯತೇತ ಮೂಢಧೀಹಿ ಸಹಿ ಆತ್ಮಃ ಸ್ವಂ ವಿನಿಹಂತಿ ಅಸದ್ಗ್ರಹಾತ್ ಅಂದ್ಕೊಂಡು ಹೇಳ್ತಾರೆ. ಅಂದ್ರೆ ಏನ್ ಹೇಳ್ತಾರೆ? ಮೊದಲಿನ 2 ಶ್ಲೋಕದೊಳಗೆ ಮನುಷ್ಯತ್ವ, ಮುಕ್ಷತ್ವ, ಮಹಾಪುರುಷ ಸಂಶ್ರಯ ಇವು 3 ಪ್ರಾಪ್ತ ಆಗಿ ಸಹಿತ ಕೆಲವರಿದ್ದಾರೆ ಜಗತ್ನ್ಯಾಗ. ಅವ್ರ ಬಗ್ಗೆ ಮಾತಾಡ್ಲಿಕ್ಕತ್ತಾರ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಲಬ್ಧ್ವಾ ಕಥಂಚಿತ್, ಆದರೂ ಸಹಿತ ಕೆಲವರಿಗೆ, ಕೆಲವು ಮನುಷ್ಯರಿಗೆ ನರಜನ್ಮನೂ ಪ್ರಾಪ್ತ ಆಗಿದೆ, ಪೌರುಷನೂ ಅದ, ಮಾನಸಿಕ ಬಲ ಅದ, ದೈಹಿಕ ಬಲ ಅದ, ಬೌದ್ಧಿಕ ಬಲನೂ ಅದ. ಶ್ರುತಿ ಪಾರದರ್ಶನ, ಅವರು ಸಮಸ್ತ ಶಾಸ್ತ್ರಗಳನ್ನು ಅಧ್ಯಯನವೂ ಮಾಡ್ಯಾರ. ಅವರು ಇಂಥ ಮನುಷ್ಯರಿದ್ದಾರೆ, ಎಲ್ಲಾನು ಮಾಡ್ಯಾರ. ಅವರು ನರಜನ್ಮ ಬಂತು, ಮಾನಸಿಕ
ಮಾನಸಿಕ ಬಲ, ದೈಹಿಕ ಬಲ, ಬೌದ್ಧಿಕ ಬಲ ಎಲ್ಲಾನು ಅವರಿಗೆ. ಮತ್ತು ವಿದ್ವತ್ತದ ಎಲ್ಲ ಸಮಸ್ತ ಶಾಸ್ತ್ರಗಳನ್ನು ಓದ್ಯಾರವರು. ಅಷ್ಟೆಲ್ಲ ಇದ್ದು ಅವ್ರು ಏನ್ ಮಾಡ್ತಾರಂದ್ರೆ ಜೀವನ್ಮುಕ್ತಿಗಾಗಿ ಪ್ರಯತ್ನ ಮಾಡುವುದಿಲ್ಲ. ಆ ವಿಷಯದೊಳಗೆ ಅವರು ಮೂಢರಿದ್ದಾರೆ. ಮೂಢಧೀ ಅಂತ ಮೂಢಂದ್ರೆ ನ ಯಥೇತ್ ಮೂಢಧೀ. ಯಥೇತ್ ಅಂದ್ರೆ ಪ್ರಯತ್ನ. ಈ ಮೂಢರು ಎಲ್ಲ ಕ್ವಾಲಿಫಿಕೇಶನ್ ಅದ. ಕಡೆ ಮುಕ್ತಿ ಚಿಂತನ ಮಾಡುವವರು ಅಂತ ತಿಳ್ಕೊಂಡು ವಿಷಾದವನ್ನು ವ್ಯಕ್ತ ಮಾಡ್ಲಿಕ್ಕಂತಾರಿಲ್ಲ ಆಚಾರ್ಯರು. ಅವ್ರು ಯಾರು ಏನ್ ಮಾಡ್ತಾರಂತಂದ್ರೆ ತಮ್ಮನ್ನು ತಾವ ನಾಶ ಮಾಡ್ಕೋತಾರಂತ. ಸಹಿ ಆತ್ಮಹ. ಆತ್ಮಹ ಅಂದ್ರೆ ಆತ್ಮಹತ್ಯೆ. ಅವ್ರು ಏನ್ ಮಾಡ್ತಾರಂತ ತಮ್ಮ ಮೂಢತನದಿಂದ ಅಂದ್ರೆ ಅವಿವೇಕದಿಂದ ತಮ್ಮ ನಾಶವನ್ನು ತಾವೇ ಮಾಡ್ಕೋತಾರ ಅಂತ ಹೇಳ್ಕೋತಾರ. ವಿನಿಹಂತಿ ಅಸತ್ಗ್ರಹ. ವಿನಿಹಂತಿ ಬರೀ ಹಂತಿ ಅಂತಂದ್ರೆ ನಾಶ ಮಾಡ್ಕೊಳ್ಳೋದು. ವಿನಿಹಂತಿ ಅಂತಂದ್ರೆ ಮುದ್ದಾಂ ಚುಚ್ಚಿ ತಮ್ಮ ತಾವ ಹಿಂಸಾ ಮಾಡ್ಕೊಂಡು ಸತ್ ಹೋಗ್ತಾವ ಅಂತ. ಹೆಂಗ ಸತ್ ಹೋಗ್ತಾವ ಅಂತಂದ್ರೆ ಅಸತ್ ಗ್ರಹ ಅಂದ್ರ ಅಸತ್ಯದ ಸಂಗತಿಯನ್ನು ಮಾಡಿ. ಸತ್ಯದ ಸಂಗತಿ ಮಾಡಿದ್ರೆ ಸತ್ಯವೇ ಸ್ವರ್ಗಲೋಕ, ಮಿಥ್ಯವೇ ಮರ್ತಲೋಕ. ಬಸವಣ್ಣ ಜಯಂತಿ ಇವತ್ತು ಸತ್ಯವನ್ನು ನುಡಿಯುವುದೇ ಸ್ವರ್ಗಲೋಕ, ಮಿಥ್ಯವನ್ನು ನುಡಿಯುವುದೇ ಮರ್ತಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಈ ಮೂರು ಏನ್ ಮಾಡ್ತಾರಂದ್ರೆ ತಿಳಿದು ಅನಾಚಾರ ಮಾಡುವುದು. ಮತ್ತೆ ಯಾವ್ದು ಅಸತ್ಯದನೋ ಅದಕ್ಕೆ ಅಂಟುಕೊಂಡಿರುವುದನ್ನು ಮಾಡ್ತಾರೆ. ಇದಕ್ಕೆ ಒಳ್ಳೆಯ ಉದಾಹರಣೆ ಪುರಾಣದಾಗ ಯಾರಂತಂದ್ರೆ ರಾವಣ. ರಾವಣನಂತಹ ಒಳ್ಳೆಯ ಉದಾಹರಣೆ ಸಿಗುವುದಿಲ್ಲ. ರಾವಣ ಎಲ್ಲಾ ವೇದ ವಿಶಾರದ, ಎಲ್ಲಾ ವೇದಗಳನ್ನೆಲ್ಲ ವೇದಶಾಸ್ತ್ರ ಪಾರಂಗತ, ಸಂಗೀತ ವಿಶಾರದ, ಭಕ್ತಿಯೊಳಗೆ ಏನು ಕಮ್ಮಿ ಇರುವುದಿಲ್ಲ. ಶಿವಭಕ್ತಿ ಒಳಗೆ ಶಿವಭಕ್ತ ಖರೆ ಅಂತ ಏನಿರುವುದಿಲ್ಲ, ವಿವೇಕ ಇರುವುದಿಲ್ಲ. ಈ ಕ್ಯಾಟಗರಿ ಒಳಗೆ ಬರ್ತಾನ. ಎಲ್ಲ ಬಲ ಅದ, ಮಾನಸಿಕ ಬಲ, ದೈಹಿಕ ಬಲ, 10 ತಲೆ 20 ಕೈ, ಅಷ್ಟು ಸಂಪತ್ತು, ಅಷ್ಟು ಬುದ್ಧಿ ಎಲ್ಲದವಾಗ ಖರೆ ಅವನು ವಿವೇಕ ಇಲ್ಲದೆ ಇರುವುದರಿಂದ ಅವ್ನಿಗೆ ಏನ ಅಂತಂದ್ರೆ ಅವಾಗ ಒಳ್ಳೆಯದನ್ನು ಗುರುತಿಸ್ಲಿಕ್ಕೆ ನಮ್ಗೆ ಸಾಧ್ಯ ಆಗಲಿಲ್ಲ. ಆತ್ಮವನ್ನು ನೋಡುವ ಬುದ್ಧಿ ಅವನು ಬರಲಿಲ್ಲ. ಬರೀ ಅನಾತ್ಮದಲ್ಲಿ ಅವನು ಆಸಕ್ತಿಯನ್ನು ಬಿಟ್ಟ ಅಂತ ಹೇಳ್ತಾರೆ. ಈಗ ಮಾತು ಬಂತು ಆತ್ಮ ಮತ್ತು ಅನಾತ್ಮ ಅಂದ್ರೆ ಇದೆಲ್ಲ ಏನು ಶಕ್ತಿ ಬಂದದ ಅದು ಪರಮಾತ್ಮನ ಅನುಗ್ರಹದಿಂದ ಬಂದದಂತ ಕೃತಜ್ಞತಾ ಭಾವ ರಾಮನ ಕಡೆ ಇರುವುದಿಲ್ಲ. ಅವೇನು ನನ್ನ ತಪಶಕ್ತಿಯಿಂದ ನಾ ಎಲ್ಲ ಗಳಿಸೀನಿ, ಇದಕ್ಕೆ ಭಗವಂತ ಕಾರಣ ಅಲ್ಲ, ನಾನು ಸ್ವತಂತ್ರ ಅನ್ನುವಂಥ ಒಂದು ಅಹಂಕಾರ ನಮ್ಮೊಳಗೆ ಬೆಳೆದು ಬಿಟ್ಟಿರ್ತದ. ವಿವೇಕ ಇರುವುದಿಲ್ಲ. ಅದಕ್ಕೆ ಅದರ ರಾಕ್ಷಸಿ ಪ್ರವೃತ್ತಿಯನ್ನು ಬೆಳೆಸಿಕೊಂಡು ಸಮಸ್ತ ಲೋಕಕ್ಕೆಲ್ಲ ಕಂಟಕಪ್ರಾಯನಾಗ್ತಾನೆ ಅಂತ ತಿಳ್ಕೊಂಡು ತಾವೆಲ್ಲ ಪುರಾಣದಲ್ಲಿ ನೋಡಿರಿ. ಅಂತ ರಾವಣ ತಮ್ಮ ಅವ್ವ ಉಸುಕಿನ ಲಿಂಗ ಮಾಡಿ ಪೂಜೆ ಮಾಡ್ತಿರ್ತಾರ. ಅದಕ್ಕೆ ಅವ್ನು ನೋಡ್ತಾನೆ, ನನ್ನಂತ ಚಕ್ರವರ್ತಿ ರಾಜ ದೊಡ್ಡ ಶ್ರೇಷ್ಠನ ಇಂದ್ರನ ಸಹಿತ ಪುರುಷನಾಮ ಉಸುಕಿನ ಲಿಂಗ ಪೂಜೆ ಮಾಡಿ ನನಗೆ ಅಪಮಾನ ಮಾಡ್ಲಿಕ್ಕೆ ಅಂತ ರಾವಣ. ನಿನಗೆ ನಾ ಸುವರ್ಣಲಿಂಗ ತರಿಸ್ತೇನೆ. ಸುವರ್ಣಲಿಂಗ ಯಾಕೆ ಯಾರು ಪೂಜೆ ಮಾಡ್ಲಿಕ್ಕೆ ಅಂತ ಕೇಳ್ತಾಳ ಹೋಗಿ. ನಾ ಪರಮಾತ್ಮ ಶಿವನ ಪೂಜೆ ಮಾಡ್ಲಿಕ್ಕೆ ಶಿವನ ಆತ್ಮಲಿಂಗನ ತಗೊಂಡ್ಬರ್ತೀನಿ, ಏನ್ ಕಾಳಜಿ ಮಾಡ್ತೇನೆ ಅಂತ ನಾವು ಕೈಲಾಸಕ್ಕೆ ಹೋಗ್ತಾನ. ಅದ್ಭುತವಾದಂತ ತಪಸ್ಸು ಮಾಡ್ತಾನೆ. ಶಿವ ಅಶುತೋಷ ಸ್ವಲ್ಪ ಸಾಧನ ಮಾಡಿದ್ರೆ ಶಿವ ಪ್ರತ್ಯಕ್ಷ ಆಗಿಬಿಡ್ತಾನೆ. ರಾವಣನ ತಪಸ್ಸಿಗೆ ಮೆಚ್ಚಿ ಅವ ಶಿವ ಪ್ರತ್ಯಕ್ಷ ಆದಾಗ ರಾವಣ ಏನ್ ಕೇಳ್ಬೇಕ್ರಿ, ಆ ಶಿವನ್ ಹೇಳ್ತಿರ್ತಾಳ ಪಾರ್ವತಿ, ಬಹಳ ಚಂದ ಕಾಣಿಸ್ತಾಳ ಅವಾಗ. ಪಾರ್ವತಿನ ಕೊಡಂತ ಗಂಟೆ ಬಿಡ್ತಾನ ಮಹಾರಾಯ. ಪಾರ್ವತಿನ ಕೊಟ್ಬಿಟ್ಟು ನನಗೆ ಆತ್ಮಲಿಂಗ ಮರ್ತು ಬಿಡ್ತಾನೆ, ಪಾರ್ವತಿನ ಕೊಡಂತ ಕೊಡ್ತಾನ. ಆಮೇಲೆ ಭದ್ರಕಾಳಿ ಪ್ರಸಂಗ ಎಲ್ಲ ಕೊಡ್ತದೆ. ಪಾರ್ವತಿ ಏನ್ ಮಾಡ್ತಾಳ, ಭದ್ರಕಾಳಿಯಾಗಿ ರಾವಣನ ಅಂಜಿಸಿ ಬಿಡ್ತಾಳ. ರಾವಣನ ಸಂತೃಪ್ತಿ ಬಿಟ್ಬಿಡ್ತಾನೆ. ಆಮೇಲೆ ಮತ್ತೆ ನೆನಪಾಗ್ತದೆ ಆತ್ಮಲಿಂಗಕ್ಕಾಗಿ ಬಂದಿರ್ತೀನಿ ಅಂತಕೊಂಡು ಅದ್ರ ಗಂಡ ಹಾಕ್ತಾನ. ಮುಂದೆಲ್ಲ ಕತ್ತಿ ನಮಗೆ ಕೊಡ್ತದೆ. ಅದರ ಅರ್ಥ ಏನು, ಅವ ಅನಾತ್ಮದಲ್ಲಿ ಆಸಕ್ತ ಆಗ್ತಾನೆ. ಆ ಪಾರ್ವತಿಯ ಸೌಂದರ್ಯಕ್ಕೆ ಬದಲಾಗಿ ಬಿಡ್ತಾನೆ, ತನ್ನ ಕರ್ತವ್ಯವನ್ನು ಮರೆತು. ಆಮೇಲೆ ಕಷ್ಟವನ್ನು ಅನುಭವಿಸ್ತಾನೆ ರಾವಣ ಅಧಪತನ ಹೊಂದ್ತಾನೆ ರಾವಣ ಅಂತ ತಿಳ್ಕೊಂಡು ನಮಗೆಲ್ಲ ಕೊಡ್ತದೆ. ಅದಕ್ಕೆ ಆತ್ಮಾನಾತ್ಮ ವಿವೇಕದೊಳಗ ಅನಾತ್ಮ ಅಂತಂದ್ರೆ ಬರೀ ವಸ್ತುಗಳು ಅಂತ ನಾವು ಚಿಂತನೆ ಮಾಡಿದ್ದೀವಿ. ಕಣ್ಣು, ಹಣ್ಣು, ಮಣ್ಣು, ಕಲ್ಲು, ಜಡ ವಸ್ತುಗಳು, ಚೈತನ್ಯರಹಿತ ವಸ್ತುಗಳಿಗೆಲ್ಲ ನಾವು ಅನಾತ್ಮ ತಂದಿದ್ದೀವಿ. ಇದಷ್ಟೇ ಅನಾತ್ಮದೊಳಗೆ ಬರುವುದಿಲ್ಲ. ಕಣ್ಣಿಗೆ ಕಾಣಿಸಿದಂತಹ ಕೆಲವು ವಸ್ತುಗಳವ, ನಮ್ಮ ಪ್ರವೃತ್ತಿಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಆ ಪ್ರವೃತ್ತಿಗಳು ಕೂಡ 2 ಭಾಗ. ಒಂದು ಆತ್ಮಪದ ಇರ್ತಾವ,
ಈ ಆಸಕ್ತಿ ಕೂಡ ಅನಾತ್ಮ, ಅದು ನಮ್ಮ ಆತ್ಮೋನ್ನತಿಗೆ ಬಾಧಕದ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಆ ಅನಾತ್ಮವನ್ನು ಗುರುತಿಸಿ ಅದನ್ನು ಸ್ವಲ್ಪ ಬಾಜುಕ್ ಸರಿಸ್ರಿ, ಕಾಲ ಕಾಲಕ್ಕೆ ನೀವು ಆತ್ಮದ ಕಡೆ ನೋಡ್ರಿ, ಅನಾತ್ಮದ ಕಡೆ ನೋಡಬೇಡ್ರಿ ಅಂತ ಉಪದೇಶ ಮಾಡ್ತಿರ್ತಾರೆ. ಒಂದು ಸಣ್ಣ ಒಂದು ಜೋಕ್ ಅಂತ ಅದಿಗೆ ಹಂಗೆಯೊಂದಿಗೆ ಇವತ್ತಿನ ಪ್ರವಚನವನ್ನು ಮುಗಿಸೋಣ. ಒಬ್ಬ ಶ್ರೀಮಂತ ಇರ್ತಾನಂತ, ಅವ್ನ 4 ಮಕ್ಕಳು ಇರ್ತಾವ, ಬಹಳ ಸಂಪತ್ತ ಹೊಲ ಇರ್ತಾವ. ಅವ ಒಂದು ಮೃತ್ಯು ಪತ್ರ ಬರೆದಿರ್ತಾನೆ, ಯಾರ್ಯಾವ ಮಂದಿ ಏನೇನು ಕೊಡಬೇಕು ಅಂತ ತಿಳ್ಕೊಂಡು ಅದನ್ನು ಬರೋದು ತಲೆಗೆ ಕೂಡ ಇಟ್ಕೊಂಡಿರ್ತಾನ. ಮತ್ತೆ ಹಾಸಿಗೆ ಹಿಡಿದಿರ್ತಾನ, ಹಾಸಿಗೆ ಮೇಲೆ ಇಳಿಯೋದಿಲ್ಲ ಅವ. ಮತ್ತು ಮಕ್ಕಳಿಗೆ ಏನು ಮೃತ್ಯು ಪತ್ರ ಬರ್ದಾನ ಅಂತ ತಿಳ್ಕೊಂಡು ಓದೋದಿಲ್ಲ, ಅವಕಾಶನೇ ಇರಲ್ಲ, ಯಾಕೆ ತಲೆಗೆ ಮುಗಿದಿರ್ತದ, ಅವ ಸರಿಯಾಗಿ ಇರ್ತದ, ನಾವು ನೋಡಬೇಡಿ ಅಂತಿರ್ತಾನ. ಇವ್ರಿಗೆ 4 ಮಕ್ಕಳಿಗೆ ಬಹಳ ಆಸಕ್ತಿ ಆಗಿಬಿಡ್ತದ. ಇವರೇ ಹಿಂದಿನ ನಾಳೆ ಹೋಗಾಮ ಯಾರು ಏನು ಬರ್ದಿಟ್ಟಾನು ಮಾರಾಯ ಅಂತ ತಿಳ್ಕೊಂಡು ಇವ್ರಿಗೆ ಬಹಳ ಕುತೂಹಲ ಇರ್ತದೆ. ಅದಕ್ಕೆ 4 ಮಕ್ಕಳು ಬದುಕು ನಿಂತು ಎಲ್ಲ ಸೇವಾ ಮಾಡ್ತಿರ್ತಾವ, ಏನ್ ಬೇಕನ್ನು ಕೊಡ್ತಿರ್ತಾರೆ, ಗಾಳಿ ಹಾಕ್ತಿರ್ತಾರೆ, ಕಾಲು ಒತ್ತಿರ್ತಾರೆ. ಏನು ಅವ್ರ ಅಪೇಕ್ಷೆ ಏನೋ ನನಗೆ ಏನು ಬರ್ದಿಟ್ಟಾನ ಅಂತ. ಮತ್ತೆ ಯಾವ್ದು ಸಾಯ್ತಾರೆ, ಸಾಯೋಕ್ಕಿಂತ ಮೊದಲು ಅದನ್ನ ನೋಡ್ಬೇಕಂತ ಅವ್ರಿಗೆ ಇಚ್ಛೆ ಆಗ್ತಿರ್ತದೆ. ಆ ಮುದುಕಿಗೆ ಮಾತು ಹೋಗಿಬಿಡ್ತಾವ. ಕಾಲಕ್ರಮೇಣ ಶಕ್ತಿ ಕ್ಷೀಣ ಆಗಿ ಒಂದು ದಿವಸ ಆ ಮುದುಕ ಗಟ್ಟಿದ್ದಾಗ ಮೃತ್ಯು ಪತ್ರ ತೋರಿಸಿ ಇಷ್ಟಿಷ್ಟು ಕೊಟ್ಟಿನಪ್ಪ ಅಂತಂದ್ರೆ ಬಹಳ ಚಲೋ ಆಗ್ತಿತ್ತ. ಆ ಮುದುಕಿಗೂ ವಿವೇಕಿಲ್ಲ, ಇಲ್ಲ ಅವನಿಗೂ ಅನಾಸಕ್ತಿ, ಆ ಒಳ್ಳೆಯದರಲ್ಲಿ ಆಸಕ್ತಿ ಅದರೊಳಗದ, ಸಂಪತ್ತಿನ ಮೇಲೆ ಮರಣಶಯ ಮ್ಯಾಗ ಬಿದ್ದು ಏನದ ತಮ್ಮ ಮಕ್ಕಳಿಗೆ ಹೆಚ್ಚಿಸ್ಕೊಂಡು ಪಾರಾಗಬೇಕಿಲ್ರಿ. ಅವನಿಗೂ ಆಸಕ್ತಿನೇ, ನಂದಿದ್ದು ಎಗರ ಮ್ಯಾಗ ಕೊಡಲಿಲ್ಲ ಅಂತಿರ್ತಾನ. ಮಾತು ಹೋದ ಮ್ಯಾಗ ಒಂದೊಂದು ಸ್ವಲ್ಪ ಬುದ್ಧಿಗಳು ಪ್ರಕಾಶ ಬೀಳ್ತದ. ಅಪ್ಪ ಇನ್ನು ನಾ ಕಾಯಬಾರದು, ಇವ್ರಿಗೆ ಏನದ ಅದನ್ನ ನಾವು ಸುಮ್ಮನೆ ಹಂಚಿಕೊಡ್ಬೇಕಂತೇನೋ ಪ್ರಕಾಶದಿಂದ ಹಂಗ ಆ ನಿಷೇಧ ಅಂತ ಇವ್ರಿಗೆ ಅನಿಸ್ತದ. ಯಾರಿಗೆ ಅವ್ಗೇನು ಹಂಚಿರೋದಿಲ್ಲ ಮುದುಕಿಗೆ, ಇನ್ನೂ ಮುಖ್ಯ ಪತ್ರಲ್ಲೇ ಉಳಿತಾವ, ಅವ್ಗೇನು ಕೊಡೋದು ಪ್ರಜ್ಞಾನೇ ಇರೋದಿಲ್ಲ. ಮುದುಕ್ ಹಿಂಗೆ ಮಾಡ್ಲಿಕ್ಕೆ ಏನ್ ತಿಳ್ಕೊತಾರೆ, ನಮಗೆ ಬಿಲ್ ತೋರಿಸ್ತಾನ, ಬಿಲ್ ಪೇಪರ್ ಏನಿರ್ತದ ಅದು ಮುಖ್ಯ ಪತ್ರ. ಆ ಮುದುಕ ಹಿಂಗೆ ಮಾಡ್ತಿರ್ತಾನೆ. ನೀವು ಮುದುಕ್ ಏನು ಹೇಳ್ತಾನಪ್ಪ ಅಂತ ಇವ್ರಿಗೆ ಕುತೂಹಲ, ಏನಪ್ಪ ಅಂತೆಲ್ಲ ಕೇಳ್ತಾವ. ಭಾಳ ಅರ್ಥ ಧನಿ ಒಳಗೆ ಒಬ್ಬರೇ ಮಾಡ್ತಿರ್ತಾನ. ಕೊಡಿಯಕ್ಕೆ ತಾಳಾದ ಪೊಲಂಗಿನ ಉಳ್ಳಿ ಬೀಳ್ತಾನ. ಉಳ್ಳಿ ಬಿದ್ದ ಅಲ್ಲಿ ಒಂದು ಕೊಟ್ಟಿಗೆ ಅಲ್ಲೇ ಸಮೀಪ ಬಿಡ್ತದ. ಆಕಳು ಹುಲ್ಲಿನ ಕಸಬರ್ಗಿ ತಿಂತಿರ್ತದ. ಆಕಳು ಮನ್ಯಾಗ ಸಾಕಿದ ಆಕಳು ಹುಲ್ಲಿನ ಕಸಬರ್ಗಿ ತಿಂತಿರ್ತದ. ಆ ಹುಲ್ಲಿನ ಕಸಬರ್ಗಿ ತಿನ್ಲಿಕ್ಕಂತದ್ ನೋಡು ಅಂತ ಹೇಳ್ತಿರ್ತಾನಮ್ಮ. ಅವಾಗ ಮಕ್ಳಿಗೆ ಗೊತ್ತಾಗ್ತದ ಕಸಬರ್ಗಿ ಕಡೆ ಏನ್ ಮಾಡ್ಲಿಕ್ಕತ್ತಾನ ಅಂದ್ಕೊಂಡು ಅವ್ ಹಂಗೆ ಕೊಡ್ಕೋತಾವ. ಇಂಥ ಪರಿಸ್ಥಿತಿ ಒಳಗೆ ನಮಗೆ ಹೇಳಬಾರ್ದ ಅಂತ ತಿಳ್ಕೊಂಡು ಇದರ ಅರ್ಥ ಏನು, ಆ ಸಂಪತ್ತಿನ ಆಸಕ್ತಿ ಏನದ ಅದು ಅನಾತ್ಮ. ಮಕ್ಕಳಿಗೆ ಹಿತ ಆಗ್ಬೇಕಂತ ಅವ್ನಿಗೆ ಅದ್ರ ಬಗ್ಗೆ ವಿಚಾರನೇ ಇಲ್ಲ. ಆಮೇಲೆ ಪಾಪ ಮನೆ ಅಕಸ್ಮಾತ್ ಸತ್ತನಂದ್ರೆ ಒಬ್ಬರಿಗೊಬ್ಬರು ಜಗಳಾಡಿ ಕೋರ್ಟ್ನಾಗ ಹೋಗಿ ಅದೆಲ್ಲ ನಾವು ಮಾಡ್ತಾರ. ಅಂದ್ರೆ ಏನು ಕೋಲಾಹಲ ನಿರ್ಮಾಣ ಆಗ್ತದೆ, ಒಂದು ಶಾಂತಿ ಸಮಾಧಾನ ಅಲ್ಲಿ ಇರುವುದಿಲ್ಲ. ಅದರಿಂದ ಅನಾತ್ಮವನ್ನು ಚಿಂತಿಸೋದ್ರಿಂದ, ಅನಾತ್ಮವನ್ನು ಪರಿಪಾಲಿಸುವುದರಿಂದ ಇವೆಲ್ಲ ದುರ್ಘಟನೆಗಳಾಗ್ತಾವ ಅನ್ನುವಂಥ ಒಂದು ವಿಚಾರದೊಂದಿಗೆ ನಾಳೆ ಇದೇ ಚಿಂತನೆಯನ್ನು ನಾವು ಮುಂದುವರಿಸೋಣ. ಇವತ್ತಿನ ಈ ಪ್ರವಚನ ಸೇವೆಯನ್ನು ಆಚಾರ್ಯರ ಪಾದಾರಗಳಲ್ಲಿ ಈಗ ಆರತಿ ಮತ್ತು